ಏನಿದೆ ಮಾರ್ಕೆಟಲ್ಲಿ ಸುಮಾರು 95% ಪ್ಲಸ್ ಎಲ್ಲ ಇಂಕ್ಯುಬೇಟರ್ ಇಂದಾನೆ ಮೇಡಮ್ ಮರಿಗಳು ಇಳಿತಾ ಇರೋದು. ನಾವು ಬ್ರಾಯ್ಲರ್ ಅನ್ಕೊಳ್ಳಿ, ನೀವು ಆಸಿಲ್ ಅನ್ಕೊಳ್ಳಿ, ಆಸಿಲ್ ಕ್ರಾಸು, ಮೈಸೂರು ನಾಟಿವಿ ಯಾವ ಇದೆ ಎಲ್ಲ ಮಿಕ್ಸಿಂಗ್ ತಳಿಗಳೆಲ್ಲನೂ ಇಂಕ್ಯುಬೇಟರ್ ಅಲ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಅದೇನು ದೊಡ್ಡ ಸಾಧನ ಅಲ್ಲ, ಅದು ಜಸ್ಟ್ ಕೋಳಿಗಳ ಬದಲಾಗಿ ನಾವು ಮರಿಯನ್ನು ಮಾಡಿಸ್ಕೊಳ್ಳಿಕ್ಕೆ ಮಿಷನರಿಯಿಂದ ಮಾಡಿಸ್ತಾ ಇದೀವಿ ಅಷ್ಟೇ. ಮೇಡಮ್ ನಾವು ಉಪಯೋಗ ಮಾಡ್ತಾ ಇರೋದು ಥರ್ಮೋಕೋಲ್ ಹೈಲಿ ಮೋಲ್ಡೆಡ್ ಬಾಕ್ಸ್, ಹೆವಿ ಗೇಜ್ ಇರುತ್ತೆ ಮೇಡಮ್. ರೀಸನ್ ಅಂದ್ರೆ ನಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಎರಡನೇದು, ಒಂದ್ ವೇಳೆ ಕರೆಂಟ್ ಒಂದು 4 to 5 hours ಹೋದ್ರೇನು ಸಮಸ್ಯೆ ಬರೋದಿಲ್ಲ. ನಾವು ಕೊಡ್ತಾ ಇರ್ತಕ್ಕಂಥದ್ದು ಗೇಜು ತುಂಬಾ ದಪ್ಪ ಇರುತ್ತೆ. ಇದು ನೋಡ್ಕೋಬಹುದು ನೀವು, 2 ಇಂಚ್ ಇರುತ್ತೆ ಗೇಜ್. 2 ಇಂಚ್ ಇರೋದ್ರಿಂದ ನೀವೇ ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ. ಪವರ್ ಪ್ಲಗ್ ಇದೆ, ಇಲ್ಲೊಂದು 2 ಅಡಾಪ್ಟರ್ಸ್ ಕನೆಕ್ಷನ್ ಇದೆ. 3 ತಗೊಂಡೋಗಿ ಪ್ಲಗ್ ಬಾಕ್ಸ್ಗೆ ಹಾಕ್ಬಿಟ್ರೆ ನಮ್ಗೆ ಸಿಸ್ಟಮ್ ಎಲ್ಲ ಆನ್ ಆಗ್ಬಿಡುತ್ತೆ. ಈ ಕಡೆ ಇರೋದು ಹಾಕಿದ ತಕ್ಷಣ ನಮಗೆ ಒಳಗಡೆ ಫ್ಯಾನ್ಗಳು ರನ್ನಿಂಗ್ ಆಗುತ್ತೆ. ಇನ್ನೂ ಒಂದು ಅಡಾಪ್ಟರ್ ಹಾಕಿದ ತಕ್ಷಣ ನಮಗೆ ಇಲ್ಲಿ ಮೀಟರ್ಸ್ ಆನ್ ಆಗುತ್ತೆ, ಒಳಗಡೆ ಲೈಟ್ಸ್ ಆನ್ ಆಗುತ್ತೆ, ಮೋಟ್ರ್ ಆಟೋಮೆಟಿಕ್ ಟರ್ನಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬ ರೈತರಿಗೂ ಕೈಗೆ ಸಿಗುವಂಥ ಪ್ರೈಸಲ್ಲಿ ಮಾರ್ಕೆಟಲ್ಲಿ ಈ ಕ್ವಾಲಿಟಿನಲ್ಲಿ ಯಾರು ಕೊಡೋಕ್ಕಾಗದಿರತಕ್ಕಂಥ ಕಾಂಪಿಟೇಟಿವ್ ಪ್ರೈಸಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾವ ಥರ ಅಂದರೆ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಬಂದು 7,500, ಓನ್ಲಿ 7,500. ಇದು ನಾವು 3 ವರ್ಷ ಹಿಂದೆಗಡೆಯಿಂದ ಇದೇ ರೇಟಲ್ಲೇ ಕೊಡ್ತಾ ಇದ್ದೀವಿ. ಕ್ವಾಲಿಟಿ ವಿಷಯದಲ್ಲಿ ನಾವು ಯಾವುದೇ ಮೆಟೀರಿಯಲ್ ಆಗಲಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಮೇಡಮ್. ಇವಾಗ ಥರ್ಮೋಕೋಲ್ ಅಂದರೆ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಥರ್ಮೋಕೋಲ್ ಅಲ್ವಾ, ಅದು ಮುರಿದೋಗುತ್ತಲ್ವಾ, ಲೈಫ್ ಬರಲ್ಲಲ್ವಾ, ಅದು ಹೆಂಗೆ ಕೊಡ್ತೀರಾ ನೀವು ಇಂಕ್ಯುಬೇಟ್ರು ಅಷ್ಟು ಅಮೌಂಟ್ಗಳು ತೊಗೊಂಡು ಅಂತ ಕೇಳ್ತಾರೆ. ಇದು ಕ್ವಾಲಿಟಿ ಆದರೆ ಇವಾಗ ನೋಡ್ಕೊಳ್ಳಿ, ಪೋಲ್ ಇದೆಯಲ್ವಾ ನಾರ್ಮಲ್ ಆಗಿ, ನೋಡಿ ಇದು ಇದೆಯಲ್ಲ, ಹಾಕೊಂಡು ನೋಡಿ ಹತ್ತೀನಿ. ನಾರ್ಮಲ್ ಆಗಿ ಥರ್ಮೋಕೋಲ್ ಆದರೆ ಪುಡಿ ಆಗ್ಬೇಕಲ್ವಾ, ಮನುಷ್ಯನ ವೆಯ್ಟ್ ಎಷ್ಟು, ನಾನು ಒಂದು 75 kg ಇರ್ತೀನಿ ಆರಾಮಾಗಿ, ನೋಡಿ ಆರಾಮಾಗಿದೆ. ಆ ಥರ ಇದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಇಂಕ್ಯುಬೇಟರ್ದು ಇದು ಬಾಕ್ಸು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಇನ್ಕ್ಯುಬೇಟರ್ ಸೆಟಪ್. ಈಗ ಸಾಕಷ್ಟು ರೈತರು ಕೋಳಿ ಸಾಕಾಣಿಕೆ ಮಾಡೋರು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೊಂದು ಗೊಂದಲ ಇರ್ಬೋದು, ಇನ್ಕ್ಯುಬೇಟರ್ ಅಂದ್ರೆ ಏನು, ಏನಕ್ಕೆ ಯೂಸ್ ಮಾಡ್ತಾರೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಪ್ರಾಕ್ಟಿಕಲ್ ಆಗಿ ನಮಗೆ ಇನ್ಫಾರ್ಮೇಶನ್ ಸಿಗಬಹುದಾ, ಸೊ ನಾವು ಬೇರೆ ನಾರ್ಮಲ್ ಆಗಿ ಹ್ಯಾಚಿಂಗ್ ಹೆಂಗ್ ಮಾಡ್ಕೋತೀವೋ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಬೇಕು. ಪ್ರಾಕ್ಟಿಕಲ್ ಗೈಡೆನ್ಸ್ ಸಿಗುತ್ತೆ. ಸೊ ಇವತ್ತು ನಾವು ಶ್ರೀಯನ್ ಫಾರ್ಮ್ಗೆ ಬಂದಿದ್ದೀವಿ. ಇದು ಚಿಂತಾಮಣಿಲಿ ಇರೋದು. ಸೊ ಶ್ರೀಧರ್ ಅವರು ಇವತ್ತು ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಹಿತಿಯನ್ನ ಕೊಡ್ತಾರೆ. ಸೊ ತಡ ಮಾಡೋದು ಬೇಡ, ಅವರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಓಕೆ ಸರ್, ಈಗ ಸಾಕಷ್ಟು ನಾನು ನಿಮ್ಮ ಹತ್ರ ಮಾತನಾಡಿದಾಗ ಹೇಳಿದ್ರಿ ನೀವು ಈ ಕೋಳಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಇನ್ಕ್ಯುಬೇಟರ್ ಇದ್ರೆ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳ್ಕೊಂಡು. ಸೊ ಈಗ ನಮ್ಮ ಕೋಳಿ ಫಾರ್ಮ್ ಅಲ್ಲಿ ಇನ್ಕ್ಯುಬೇಟರ್ ಏನಕ್ಕೆ ಇರಬೇಕು, ಅದರ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಅಂಡ್ ಇನ್ಕ್ಯುಬೇಟರ್ ಅಂದ್ರೆ ಏನು ಅಂತ ನನಗೆ ಫಸ್ಟ್ ನೀವು ತಿಳಿಸ್ಕೊಡ್ಬೇಕು, ಜೊತೆಗೆ ಅದನ್ನ ಹೆಂಗೆ ಯೂಸ್ ಮಾಡಬೇಕು ಸರ್? ಓಕೆ ಮೇಡಮ್. ಇಂಕ್ಯುಬೇಟರ್ ಅಂದ್ರೆ ಏನಿಲ್ಲ ಮೇಡಮ್, ಜಸ್ಟ್ ಸಿಂಪಲ್. ನಾವು ಪೂರ್ವ ಕಾಲದಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಕೋಳಿಗಳನ್ನ ನ್ಯಾಚುರಲ್ ಆಗಿ ಕಾವ್ಗೆ ಹಾಕ್ತಾ ಇದ್ವಿ. ಓಕೆ, ಹೌದು ಹೌದು. ಕಾವಿಗೆ ಅಂದ್ರೆ ಒಂದು ಬುಟ್ಟಿ ತಗೊಂಡು ಸ್ವಲ್ಪ ಹುಲ್ಲು ಇಲ್ಲ ಸ್ವಲ್ಪ ಮರಳು ಸ್ವಲ್ಪ ಏನಾದ್ರೂ ಐಟಮ್ ಹಾಕಿ ಅದರಲ್ಲಿ ನಾವು ಮೊಟ್ಟೆಗಳು ಜೋಡಿಸಿ ಕಾವು ಬಂದಿರೋ ಕೋಳಿನ ಅದ್ರ ಮೇಲೆ ಇಟ್ಟು ಮರಿ ಮಾಡಿಸ್ತಾ ಇದ್ವಿ. ಹಾಗಿದ್ರೆ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗ್ತಾ ಪ್ರಪಂಚ. ಇವತ್ತಿನ ದಿನ ಏನಿದೆ ಮಾರ್ಕೆಟಲ್ಲಿ ಸುಮಾರು 95% ಪ್ಲಸ್ ಎಲ್ಲ ಇಂಕ್ಯುಬೇಟರ್ ಇಂದಾನೆ ಮೇಡಮ್ ಮರಿಗಳು ಇಳಿತಾ ಇರೋದು. ನಾವು ಬ್ರಾಯ್ಲರ್ ಅನ್ಕೊಳ್ಳಿ, ನೀವು ಆಸಿಲ್ ಅನ್ಕೊಳ್ಳಿ, ಆಸಿಲ್ ಕ್ರಾಸು, ಮೈಸೂರು ನಾಟಿವಿ ಯಾವ ಇದೆ ಎಲ್ಲ ಮಿಕ್ಸಿಂಗ್ ತಳಿಗಳೆಲ್ಲನೂ ಇಂಕ್ಯುಬೇಟರ್ ಅಲ್ಲೇ ಮಾಡ್ತಾ ಇದ್ದಾರೆ. ಯಾವುದು ಅಂದ್ರೆ ನಾಟಿ, ಪ್ಯೂರ್ ನಾಟಿ ಏನಿದೆ ಇದು ಮಾತ್ರ ಜನ ಎಲ್ಲಾನು ನ್ಯಾಚುರಲ್ ಆಗಿ ಕಾವು ಕೂರಿಸ್ತಾ ಇದ್ದಾರೆ. ಈಗ ಇಂಕ್ಯುಬೇಟರ್ ಅನ್ನೋದು ಏನಕ್ಕೆ ಉಪಯೋಗ ಆಗುತ್ತೆ? ಫಸ್ಟ್ ನಾವು ಕೋಳಿನ ಕಾವ್ಗೆ ಹಾಕಿದಿರಿ ಅನ್ಕೊಳ್ಳಿ, ಕೋಳಿ ಕಾವು ಕುತ್ಕೊಂಡ್ರೆ ಒಂದ್ 20 ದಿನ ಮರಿ ಮಾಡಿಸ್ಲಿಕ್ಕೆ ಟೈಮ್ ತಗೊಳುತ್ತೆ. ಅಲ್ಲಿಂದ ಒಂದು 3 to 4 months ಕೋಳಿ ಹಿಂದೆಗಡೆ ಹಾಕೊಂಡು ಮರಿಗಳು ಸಾಕುತ್ತೆ. ಹೌದಾ? ಇದರಲ್ಲಿ ಬರೋ ಕಾಂಪ್ಲಿಕೇಶನ್ಸ್, ಫಸ್ಟ್ ಟೈಮ್ ಲ್ಯಾಪ್ಸ್, ತುಂಬಾ ಟೈಮ್ ಅನ್ನೋದು ವೇಸ್ಟ್ ಆಗುತ್ತೆ. ಎರಡನೇ ವಿಷಯ, ನಮಗೆ ಕೋಳಿ ಕಾವ್ಗೆ ಹಾಕಿರೋ ಪ್ಲೇಸಲ್ಲಿ ಕೋಳಿ ಏನ್ ಬೀಳುತ್ತೆ, ಕೋಳಿ ಏನ್ ಬೀಳ್ದು ಅದು ಬ್ಲಡ್ ಎಲ್ಲ ಕುಡಿದ್ಬಿಟ್ಟು ಅದು ಡೆತ್ ಆಗುತ್ತೆ ಕೋಳಿ ಕೆಲವೊಂದು ಸಿಚುಯೇಷನ್ಸ್ ಅಲ್ಲಿ, ಇಲ್ಲ ವೀಕ್ ಆಗ್ಬಿಡುತ್ತೆ ಫುಲ್ಲು. ಮೂರನೇದು, ಕೋಳಿ ಅನ್ನೋದು ಎಲ್ಲಾ ಮೊಟ್ಟೆಗಳಿಗೇನು ಕಾವು ಅಟ್ ಎ ಟೈಮ್ ಕರೆಕ್ಟ್ ಆಗಿ ಕೊಡ್ಲಿಕ್ಕೆ ಆಗಲ್ಲ. ಒಂದ್ 2-3 ಮೊಟ್ಟೆ ಜಾಸ್ತಿ ಆಯ್ತು ಅನ್ಕೊಳ್ಳಿ ಕಾವು ಬರಲ್ಲ. ಅದೇ ಸ್ವಲ್ಪ ಕಮ್ಮಿ ಆಯ್ತು ಅನ್ಕೊಳ್ಳಿ ಫುಲ್ ಕೆಳಗಡೆಗೆ ಇದಾಗುತ್ತೆ, ಅದಕ್ಕೆ ಅದಾಗಲ್ಲ. ಮತ್ತೆ ನೆಕ್ಸ್ಟ್ ಕೋಳಿ ಕಾವು ಕೂರ್ಸಿರ್ತೀವಿ, ಅವಾಗ ಏನ್ ಮಾಡುತ್ತೆ ಅಂದ್ರೆ ಬೇರೆ ಇನ್ನೊಂದು ಕೋಳಿ ಬಂದು ಅದ್ರಲ್ಲಿ ಮೊಟ್ಟೆ ಇಟ್ಬಿಟ್ಟು ಹೋಗ್ಬಿಡುತ್ತೆ.
ಡೇಟ್ ಡಿಫ್ರೆನ್ಸ್ ಆಗುತ್ತೆ. ಡೇಟ್ ಡಿಫ್ರೆನ್ಸ್ ಆದಾಗ ಮೊಟ್ಟೆಗಳು ಮರಿಗಳಾಗೋದು ತುಂಬಾ ತೊಂದರೆ ಆಗುತ್ತೆ. ಅಂದ್ರೆ ಇದು ಫಸ್ಟ್ ಬಂದ್ಬಿಡುತ್ತೆ, ಆವಾಗ ಇದನ್ನು ಎಸಿತೀವಿ ಮಿಕ್ಕಿರೋ, ಆ ತರ ಪ್ರಾಬ್ಲಮ್ಸ್ ಬರುತ್ತೆ. ಇವಕ್ಕೆಲ್ಲ ಓವರ್ಕಮ್ ಮಾಡ್ಲಿಕ್ಕೆ ಜಸ್ಟ್ ಏನಲ್ಲ ಮೇಡಮ್, ಇನ್ಕ್ಯುಬೇಟರ್ ಅನ್ನೋ ಎಕ್ವಿಪ್ಮೆಂಟ್ ಇದೆ. ಇನ್ಕ್ಯುಬೇಟರ್ ಏನ್ ಮಾಡುತ್ತಂದ್ರೆ, ಈ ಕಡೆ ತಾಯಿ ಕೋಳಿ ಏನಾದ್ರೆ ಹೀಟ್ ಕೊಟ್ಟು ಮರಿ ಮಾಡಿಸುತ್ತೋ ಕಾವು ಕುತ್ಕೊಂಡು, ಆ ಕಾವನ್ನ ನಾವು ಆರ್ಟಿಫಿಷಿಯಲ್ ಆಗಿ ಒಂದು ಮಿಷಿನರಿಯಿಂದ ಮಾಡ್ತೀವಿ. ಸೊ ಆಸ್ ಇಟ್ ಈಸ್ ಕೊಡೋಕೆ ಸಾಧ್ಯ ಆಸ್ ಇಟ್ ಈಸ್ ಕೊಡ್ತೀವಿ ಮೇಡಮ್ ನಾವು. ಓಕೆ. ಹಾ, ಕೋಳಿ ಕೆಳಗಡೆ ಒಂದು 37.5 ಡಿಗ್ರಿ ಟೆಂಪರೇಚರ್ ಇರುತ್ತೆ, ನಾವು ಮಿಷಿನ್ ಅಲ್ಲಿ ಅದನ್ನೇ ಸೆಟ್ ಮಾಡ್ತೀವಿ. ಕೋಳಿ ಕಾವು ಕುತ್ಕೊಂಡಾಗ ಸ್ವಲ್ಪ ಬಿಸಿ ಇರುತ್ತೆ ಕೋಳಿ, ಅದಕ್ಕೆ ಸೆಕೆ ಬರ್ತಾ ಇರುತ್ತೆ, ಅವಾಗ ಅದಕ್ಕೆ ಬೇಕಾಗಿರೋ ತೇವಾಂಶ ಪ್ರೊವೈಡ್ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ವಾಟರ್ ಇಡ್ತೀವಿ ಮೆಜರ್ಮೆಂಟ್ ಆಗಿ. ಆ ವಾಟರ್ ಅನ್ನೋದು ಎವಾಪರೇಟ್ ಆಗ್ತಾ ಇರುತ್ತೆ, ಅದು ಬೇಕಾಗಿರೋ ಮೊಟ್ಟೆಗಳಿಗೆಲ್ಲ ಅಲ್ಲಿ ಸಪ್ಲೈ ಕೊಡುತ್ತೆ. ಅದು ಇಲ್ಲೂ ಸೇಮ್ ಕೋಳಿಯಿಂದ ಬರ್ತಾ ಇರುತ್ತೆ. ಇದರಲ್ಲಿ ಹೆಂಗ್ ಬೆಳೆಯುತ್ತೆ ಕೋಳಿ ಕೆಳಗಡೆ ಮರಿಗಳನ್ನೋದು, ಇನ್ಕ್ಯುಬೇಟರ್ ಬಾಕ್ಸ್ ಒಳಗಡೆ ಕೂಡ ಸೇಮ್ ಬೆಳೆಯುತ್ತೆ. ಡ್ಯೂರೇಷನ್ ಎಲ್ಲ ಸೇಮ್ ಇರುತ್ತೆ. ಅಂದ್ರೆ ಕೆಲವರಿಗೆ ಡೌಟ್ಸ್ ಇರುತ್ತೆ, ಏನಂದ್ರೆ ಎಷ್ಟು ಅವರ್ಗಳು ಬಂದ್ಬಿಡುತ್ತೆ, 2 ದಿನದಲ್ಲಿ ಬರುತ್ತೋ 3 ದಿನದಲ್ಲಿ ಬರುತ್ತೋ 1 ಅವರಲ್ಲಿ ಬರುತ್ತೋ ಹಿಂಗೆಲ್ಲ ಕೇಳ್ತಾರೆ. ಇನ್ಕ್ಯುಬೇಟರ್ ಅಂದ್ರೆ ಅದೇನ್ ದೊಡ್ಡ ಸಾಧನ ಅಲ್ಲ, ಅದು ಜಸ್ಟ್ ಕೋಳಿಗಳ ಬದಲಾಗಿ ನಾವು ಮರಿಯನ್ನು ಮಾಡಿಸ್ಕೊಳ್ಳಿಕ್ಕೆ ಮಿಷನರಿಯಿಂದ ಮಾಡಿಸ್ತಾ ಇದೀವಿ ಅಷ್ಟೇ. ಬಟ್ ಯಾವ ತಳಿನೂ ಹಾಕ್ಬೋದಾ ಇದರಲ್ಲಿ? ಹಾಕೋದು ಅಂದ್ರೆ ನಾವು ನಾಟಿ ಕೋಳಿ, ಪಂದ್ಯತ್ತು ಕೋಳಿ, ಟರ್ಕಿ ಕೋಳಿ, ಬಾತುಕೋಳಿ ಎಲ್ಲ ತರದ್ದು ಹಾಕ್ಬಹುದು. ಯಾವ್ದು ಆಗಲ್ಲ ಅಂತ ಹೇಳಿದ್ರೆ ಅಂಗಡಿನಲ್ಲಿ ಸಿಗೋ ಬಿಳಿ ಮೊಟ್ಟೆ ಸಿಗುತ್ತೆ, ಅದು ಆಗೋದಿಲ್ಲ. BV380 ಕೋಳಿ ಅಂತ ಮೊಟ್ಟೆ ಇರುತ್ತೆ ಮೇಡಮ್, ಅದು ಆಗಲ್ಲ. ಇವೆರಡು ಯಾಕಾಗಲ್ಲ ಅಂದ್ರೆ ಇವಕ್ಕೆ ಎರಡಕ್ಕೂ ಹುಂಜ ಇರಲ್ಲ ಕ್ರಾಸಿಂಗ್ ಮಾಡ್ಲಿಕ್ಕೆ. ಒಂದ್ ವೇಳೆ ಹುಂಜ ಇದ್ದು ಕ್ರಾಸಿಂಗ್ ಆದ್ರೆ ಆ ಮೊಟ್ಟೆಗಳು ಕೂಡ ಮರಿ ಆಗುತ್ತೆ. ಇದು ಓನ್ಲಿ ಕೋಳಿಗಳು ಮೇವು ತಿನ್ನುತ್ತೆ, ಮೊಟ್ಟೆ ಇಡುತ್ತೆ ಅಷ್ಟೇ. ಆದ್ರಿಂದ ಕ್ರಾಸಿಂಗ್ ಆದ್ರೆ ಮಾತ್ರ ಮೊಟ್ಟೆ ಮರಿ ಆಗುತ್ತೆ. ನಿಮಗೆ ನಾಟಿ ಕೋಳಿ ಬೇಕಾ, ಪಂದ್ಯದ ಕೋಳಿ ಬೇಕಾ, ಟರ್ಕಿ ಕೋಳಿ, ಬಾತುಕೋಳಿ, ಗೌಜಿನಕ್ಕಿ, ನಿಮ್ಗೆ ಯಾವ ಮೊಟ್ಟೆ ಆದ್ರೂ ಆಗ್ಲಿ ಇಡಿ, ಹುಂಜ ಹೆಣ್ಣು ಎರಡು ಇದ್ದು ಕ್ರಾಸಿಂಗ್ ಆಗೋ ಯಾವುದೇ ಮೊಟ್ಟೆ ಆಗ್ಲಿ ಮರಿ ಆಗುತ್ತೆ ಮೇಡಮ್. ಸರ್, ಈಗ ನೀವು ಇನ್ಕ್ಯುಬೇಟರ್ ಅಂದ್ರೆ ಏನು ಅಂತ ಹೇಳಿದ್ರಲ್ವಾ, ಈಗ ಸರಿ ನಾನೊಂದು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಸೊ ಈಗ ಒಂದು 100 ಕೋಳಿನೋ ಅಥವಾ 1000 ಕೋಳಿನೋ ಎಷ್ಟು ಇಟ್ಕೊಂಡ್ರೆ ಎಷ್ಟು ಇನ್ಕ್ಯುಬೇಟರ್ಸ್ ಬೇಕಾ, ಕ್ಯಾಲ್ಕುಲೇಷನ್ ಹೇಳ್ಬೋದಾ? ಈಗ ಇನ್ಕ್ಯುಬೇಟರ್ಸ್ ಯಾರ್ಯಾರಾದ್ರೂ ಯೂಸ್ ಮಾಡ್ಕೋಬಹುದು ಅಂತ ಅಂದ್ರೆ, ನಾರ್ಮಲ್ ಆಗಿ ಮೇಡಮ್ ನಮ್ಗೆ ರೈತರು ಇರ್ತಾರಲ್ವಾ, ಬೇಸಿಕ್ ಆಗಿ ರೈತರು ಹೆಂಗೂ ಮಾಡ್ತಾರೆ, ವ್ಯವಸಾಯ ಮಾಡ್ತಾ ಇರ್ತಾರೆ, ಅದ್ರ ಜೊತೆನಲ್ಲಿ ಒಂದು 5, 10, 20 ಕೋಳಿಗಳು ಮೇಂಟೈನ್ ಮಾಡ್ತಾ ಇರ್ತಾರೆ, ಅವ್ರು ತಗೊಂಡ್ ಮಾಡ್ಕೋಬಹುದು. ಮನೆ ಹಿತ್ತಲಲ್ಲಿ ಒಂದು 2, 3 ಮಾಡ್ಬೇಕು ಅಂತ ಲೇಡೀಸ್ ಇರ್ತಾರೆ, ಅವ್ರಿಗೊಂದು ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ. ನಾವು ಏನೋ ಮೊಟ್ಟೆನೋ ಮರಿನೋ ಕೋಳಿನೋ ಮಾರಾಟ ಮಾಡಿದ್ರೆ ಒಂದು 100 ರೂಪಾಯಿ 500 ರೂಪಾಯಿ ಬರುತ್ತೆ ಅಂತ ಅವ್ರು ಕೂಡ ಒಂದು ಆಲೋಚನೆ ಮಾಡಿ ಸಾಕ್ತಾ ಇರ್ತಾರೆ. ಮತ್ತೆ ಇವಾಗ ಯಾರೋ ಒಬ್ಬರು ಯುವಕರು ಇರ್ತಾರೆ, ಅವ್ರಿಗೊಂದು ಪ್ಯಾಷನ್ ಇರುತ್ತೆ, ನಾನು ಏನೋ ಒಂದು ಮಾಡಬೇಕು, ನನ್ನ ಓನ್ ಆಗಿ ನಾನೇ ಬಾಸ್ ಆಗಿ ನಿಂತ್ಕೊಂಡು ಮಾಡಬೇಕು ಅನ್ನೋ ಒಂದು ಇದಿರುತ್ತೆ, ಛಲ ಇರುತ್ತೆ. ಅಂಥವ್ರು ಕೂಡ ಒಂದು ಉಪಯೋಗ ಆಗುತ್ತೆ ಮೇಡಮ್. ಇದು ಇನ್ಕ್ಯುಬೇಟರ್ ಅಲ್ಲಿ ಏನಿಲ್ಲ, ಮೊಟ್ಟೆಗಳು ಇಡ್ತೀವಿ, ಮರಿ ಮಾಡುತ್ತೆ. ಯಾವ ತರ ಏನ್ ಪ್ರಾಸೆಸ್, ಫಸ್ಟ್ ಕೋಳಿಗಳು ಏನಾದ್ರೆ ಪ್ರಾಸೆಸ್ ಮಾಡುತ್ತೋ ಇನ್ಕ್ಯುಬೇಟರ್ ಕೂಡ ಅದೇ ಮಾಡುತ್ತೆ. ಇನ್ಕ್ಯುಬೇಟರ್ ಅಲ್ಲಿ ನಾಟಿ ಕೋಳಿ ಇಟ್ಟು ಪಂದ್ಯದ ಕೋಳಿ ಬಾ ಅಂದ್ರೆ ಬರೋದಿಲ್ಲ, ನಾಟಿ ಕೋಳಿ ಇಟ್ಟು ಕ್ರಾಸ್ ಕೋಳಿ ಬಾ ಅಂದ್ರೆ ಬರೋದಿಲ್ಲ. ನಾವ್ ಏನಾದ್ರೆ ಪೇರೆಂಟಲ್ ಮೊಟ್ಟೆಗಳಿರುತ್ತೋ ಅವು ತಗೊಬಂದು ಇನ್ಕ್ಯುಬೇಟರ್ ಇಡ್ತೀವಿ, ಅದ್ರ ರಿಲೇಟೆಡ್ ಮರಿನೇ ಬರುತ್ತೆ. ನಾವು ಮಿಷಿನ್ ಅಲ್ಲಿ ಇಟ್ಟಿದೀವಿ ಅಂತ ಬ್ರೀಡ್ ಚೇಂಜ್ ಆಗ್ಬಿಡಲ್ಲ. ಅಸಲ್ ಕ್ರಾಸ್ ಅಂತಾರೆ, ಅದು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ತಳಿ. ಗಿರಿರಾಜ, ವನರಾಜ, ಕಾವೇರಿ, ಮೈಸೂರು ನಾಟಿ ಇಂಥವೆಲ್ಲ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ನಾವು ಓನಾಗಿ ನಾವು ಅಭಿವೃದ್ಧಿ ಪಡಿಸಕ್ ಆಗಲ್ಲ. ಅದು ನಮ್ಮ ನಾಟಿ ಮೊಟ್ಟೆಗಳು ಇಟ್ಬಿಟ್ರೆ ಅವು ಬರೋದಿಲ್ಲ. ಬಾತುಕೋಳಿ ಇಟ್ಟರೆ ಬಾತುಕೋಳಿನೇ ಬರುತ್ತೆ, ಟರ್ಕಿ ಕೋಳಿ ಇಟ್ಟರೆ ಟರ್ಕಿ ಕೋಳಿನೇ ಬರುತ್ತೆ, ನಾಟಿ ಕೋಳಿ ಇಟ್ಟರೆ ನಾಟಿನೇ ಬರುತ್ತೆ. ಬ್ರಾಯ್ಲರ್ದು ಇವಂದು ನೀವು ದೊಡ್ಡ ಬ್ರಾಯ್ಲರ್ ಇರುತ್ತಲ್ಲ, ಅದು ಮೊಟ್ಟೆ ಕೂಡ ತಗೊಂಡೋಗಿ ನಾವು ಇನ್ಕ್ಯುಬೇಟರ್ ಇಟ್ಟರೆ ಅದು ಕ್ರಾಸಿಂಗ್ ಆಗಿರೋ ಮೊಟ್ಟೆ ಸಿಕ್ಕಿ ಫರ್ಟೈಲ್ ಎಗ್ ನಿಮ್ಗೆ ಅದು ಕೂಡ ಬ್ರಾಯ್ಲರೇ ಬರುತ್ತೆ ಮರಿ. ಅದು 40 ದಿನದಲ್ಲೇ ಬೆಳೆಯುತ್ತೆ, 35 ದಿನದಲ್ಲೇ. ಈ ತರ ಇನ್ಕ್ಯುಬೇಟರ್ ಜಸ್ಟ್ ಮರಿ ಮಾಡಿ ಕೊಡುತ್ತೆ. ಅದಾದ್ಮೇಲೆ ನಾವು 1 ತಿಂಗಳ ಕಾಲ ನಾವು ಬ್ರೂಡಿಂಗ್ ಸೆಟಪ್ ಅಂತ ಮಾಡ್ಕೊಂಡು ಒಂದು 100 ವಾಟ್ಸ್ ಬಲ್ಬ್ ಅಂತ ಬಲ್ಬ್ ಇಟ್ಕೊಂಡು ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಕೊಟ್ಟು 1 ತಿಂಗಳ ಕಾಲ ಬೆಳೆಸ್ಕೊಂತೀವಿ. ಇಷ್ಟೇ ಸಿಂಪಲ್. ಇದಕ್ಕೆ ಮಿಡಿಲ್ ಅಲ್ಲಿ ವ್ಯಾಕ್ಸಿನೇಷನ್ಸ್ ಇರುತ್ತೆ, ಫೀಡಿಂಗ್ ಕರೆಕ್ಟಾಗಿ ಕೊಡೋದಿರುತ್ತೆ, ಮತ್ತೆ ಇನ್ಕ್ಯುಬೇಟರ್ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಇರುತ್ತೆ. ಕೋಳಿ ಕೆಳಗಡೆ ಆಗದೆ ಹೋಗಿ ಅಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಬರೋ ಪ್ಲೇಸ್ ಅಲ್ಲಿ ಇದು ನಾವು ಇನ್ಕ್ಯುಬೇಟರ್ ಇಟ್ಕೊಂಡು ಮಾಡೋದು ತುಂಬಾ ಒಳ್ಳೇದಲ್ವಾ? ಹೌದು. ಬಟ್ ಈಗ ನಾನೇ ರೈತರ ಸೈಡ್ ಇಂದ ನನಗೆ ಇನ್ಕ್ಯುಬೇಟರ್ ಯೂಸ್ ಮಾಡೋದು ಗೊತ್ತಿಲ್ಲ. ಸೊ ನನಗೆ ಪ್ರಾಕ್ಟಿಕಲ್ ಆಗಿ ತೋರಿಸಬಹುದು ಅದು ಹೆಂಗ್ ವರ್ಕ್ ಆಗುತ್ತೆ. ಸೊ ನಿಮ್ಮ ಒಂದು ಇನ್ಕ್ಯುಬೇಟರ್ ಸೆಟಪ್ ಯಾವ ರೀತಿ ಇರುತ್ತೆ? ಸೊ ನಾನು ಕೇಳ್ಪಟ್ಟೆ ತುಂಬಾ ಕಡೆಗಳಿಂದ ನಿಮಗೆ ಫೋನ್ ಕಾಲ್ಸ್ ಬರುತ್ತೆ, ಸೊ ಸಾಕಷ್ಟು ಸೇಲ್ಸ್ ಕೂಡ ಆಗುತ್ತೆ, ಸೊ ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದೆ. ಸೊ ಹೆಂಗೆ ಅಂತ ತೋರಿಸಬಹುದಾ ಸರ್? ತೋರಿಸ್ತೀನಿ ಮೇಡಮ್. ಇವಾಗ ನೀವೇ ಒಬ್ಬ ರೈತರು ಅನ್ಕೊಳ್ಳಿ, ನಿಮ್ಮ ಹತ್ರ ಒಂದು 10-20 ಕೋಳಿಗಳಿದಾವೆ ಬೇರಾಗಿ. ಸಂಪ್ರದಾಯ ಪದ್ಧತಿಯಲ್ಲಿ ನೀವು ಮೊಟ್ಟೆಗಳಿಟ್ಟು ಮರಿಗಳು ಮಾಡಿಸ್ತಾ ಇದ್ದೀರಾ. ನಿಮ್ಗೆ ಏನು ಇವಾಗ ಒಂದು ಎಲ್ಲೋ ವಿಡಿಯೋ ನೋಡಿದ್ರಿ ಇನ್ಕ್ಯುಬೇಟರ್ ಅಂತ ಒಂದಿದೆ ಅಂತ, ನಮ್ಗೆ ಕಾಲ್ ಮಾಡಿದ್ರಿ ಯಾವ ತರ ಅಂತ ಕೇಳಿದ್ರಿ, ನಾವು ಪ್ರೈಸಸ್ ಎಲ್ಲ ತಿಳಿಸ್ಕೊಟ್ಟಿವಿ ನಿಮ್ಗೆ. ಜೊತೆನಲ್ಲಿ ಬೇಕಾಗಿರೋದು ನಿಮ್ಗೆ ಬುಕಿಂಗ್ ಮಾಡ್ಕೊಂಡಾಗ ನಿಮ್ಗೆ ವಿಡಿಯೋಸ್ ಕೊಟ್ಬಿಡ್ತೀವಿ ಮೇಡಮ್. ಯಾವ ತರ ಅಂದ್ರೆ ಇನ್ಕ್ಯುಬೇಟರ್ ಅನ್ಬಾಕ್ಸ್ ಮಾಡೋ ತರ ಇಂದ ಹಿಡಿದು ಮರಿಗಳು ಬಂದ್ಮೇಲೆ 1 ಮಂತ್ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗೋವರೆಗೂ ಏನೇನು ಪ್ರೊಸೀಜರ್ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಅಂತ ಇವಾಗ ಸಿಂಪಲ್ ಆಗಿ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀನಿ ಮೇಡಮ್. ಇವಾಗ ನೋಡಿ, ಇದು ಇನ್ಕ್ಯುಬೇಟರ್ ಇದೆ, ಆಲ್ರೆಡಿ ನಮ್ದು ರನ್ನಿಂಗ್ ಆಗ್ತಾ ಇದೆ, ನಡೀತಾ ಇದೆ. ಸರ್, ಈಗ ಇದರಲ್ಲಿ ಮೊಟ್ಟೆಗಳಿದೆಯಾ? ಹೌದು ಮೇಡಮ್, ಈಗ ಇನ್ಕ್ಯುಬೇಟರ್ ಅಲ್ಲಿ ಮೊಟ್ಟೆಗಳು ಇಟ್ಟಿದೀವಿ.
ನಿಮಗೆ ನಾವು ಕಳ್ಸಿಕೊಡ್ತೀವಲ್ವಾ ಇಂಕ್ಯುಬೇಟ್ರು ಯಾವ ಥರ ಬರುತ್ತೆ ಅಂದರೆ ನೋಡಿ ಇಲ್ಲಿದೆ ಈ ಥರ ಬಾಕ್ಸಲ್ಲಿ ಕಟನ್ ಬಾಕ್ಸಲ್ಲಿ ನೀಟಾಗಿ ಹಾಕಿ ಕೊರಿಯರ್ ಮಾಡ್ಕೊಡ್ತೀವಿ. ಇಲ್ಲ ಬೇಕಾದಲ್ಲಿ ನೀವೇ ಬಂದು ತಗೊಂಡು ಕೂಡ ನಾವು ಪ್ಯಾಕಿಂಗ್ ಬೇಕಾದಲ್ಲಿ ಮಾಡ್ಕೊಟ್ಟಿರ್ತೀವಿ. ಸರ್ ಈಗ ಇದು ಪ್ಯಾಕ್ ಆಗಿರೋದು, ಸೊ ಇದು ಹೆಂಗ್ ಅನ್ಬಾಕ್ಸ್ ಮಾಡ್ತೀರಾ ಅಂತ ಹೇಳ್ಕೊಡ್ತೀರಾ? ಮೇಡಮ್ ಇದು ನಿಮ್ಗೆ ಬಂದವಾಗ ಬುಕ್ ಮಾಡ್ಕೊಂಡು ಹೋಗಿ ಈ ಥರ ಪಾರ್ಸಲ್ ಬಂದಿರುತ್ತೆ ನಿಮ್ಮ ಹತ್ರ. ಜಸ್ಟ್ ನಾವೇನಾದರೆ ಇದೆಯೋ ಇದು ಅನ್ಬಾಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, ನಿಮಗೆ ಒಳಗಡೆ ಈ ಥರ ಇರುತ್ತೆ ಮೇಡಮ್. ಹಾಂ, ಒಳಗಡೆ ನೋಡ್ಕೊಳ್ಳೋದಾದ್ರೆ ಈ ಥರ ಇರುತ್ತೆ ನಿಮಗೆ ಓಕೆ. ಇಂಕ್ಯುಬೇಟ್ರು. ಇದು ಫುಲ್ ಸೆಟಪ್ ಮೇಡಮ್. ಇಂಕ್ಯುಬೇಟ್ರ್ ಈ ಥರ ಇರುತ್ತೆ, ಎಲ್ಲ ಪ್ಯಾಕ್ ಮಾಡಿರ್ತೀವಿ. ಈ ಕಡೆ ಎಲ್ಲ ನಿಮಗೆ ಟೇಪ್ ಎಲ್ಲ ಹಾಕಿರ್ತೀವಿ, ಅದೆಲ್ಲ ಓಪನ್ ಮಾಡಿಕೊಂಡು. ಇದು ಸೈಜ್ ಬಂದು ಸರ್ ಈ ಥರ ಇದೆ. ಹಾಂ, ಇದು 80 ಮೂಟೆ ಮೇಡಮ್ ಇಲ್ಲಿರೋದು ನಿಮ್ಗೆ ತೋರಿಸ್ತಾ ಇರೋದು. ಓಕೆ. ಇದರಲ್ಲಿ ನೋಡಿ ನಾವು ಪಾರ್ಸಲ್ ಕಳಿಸಿದವಾಗ ನಿಮ್ಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಥರ ಕಟ್ ಪೇಪರ್ ಪೀಸಸ್ ಹಾಕಿರ್ತೀವಿ, ಫುಲ್ಲಿ ಮೋಲ್ಡ್ ಆಗಿರುತ್ತೆ. ಅವರು ಕೊರಿಯರಲ್ಲಿ ತೊಗೊಂಬರೋವಾಗ ಬಿಸಾಕೊಂಬಂದ್ರು, ಅದ್ರ ಮೇಲೆ ವೆಯ್ಟ್ಸ್ ಹಾಕೊಂಬಂದ್ರು, ಆದರೂ ಪ್ರಾಬ್ಲಮ್ ಆಗಬಾರ್ದು ಅಂತ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತೀವಿ ಮೇಡಮ್. ಈ ಥರ ಒಳಗಡೆ ಕೂಡ ಎಲ್ಲ ಪ್ಯಾಕಿಂಗ್ ಇದೆ. ಇವಾಗ ನಮ್ಮ ಹತ್ರ ಆಲ್ರೆಡಿ ಇರೋ ಇಂಕ್ಯುಬೇಟರ್ನ ತೋರಿಸ್ಕೊಡ್ತೀವಿ, ಬನ್ನಿ ಹೆಂಗ್ ಮಾಡೋದು ಅಂತ. ಸೊ ಇದು ಕಂಪ್ಲೀಟ್ ಹಿಂಗ್ ಪ್ಯಾಕ್ ಆಗಿ ಬರುತ್ತೆ. ಹೌದು. ಓಕೆ, ಸೊ ಈಗ ಇದು ಹೆಂಗ್ ವರ್ಕ್ ಆಗುತ್ತೆ ಸರ್? ಇದರಲ್ಲಿ ಏನೇನಿರುತ್ತೆ? ಸೊ ಈಗ ಯಾವ ಮೆಟೀರಿಯಲ್ ಅಲ್ಲಿ ಇದನ್ನ ಮಾಡಿದ್ದಾರೆ, ಹೆಂಗೆ? ಮೇಡಮ್ ನಾವು ಉಪಯೋಗ ಮಾಡ್ತಾ ಇರೋದು ಥರ್ಮೋಕೋಲ್ ಹೈಲಿ ಮೋಲ್ಡೆಡ್ ಬಾಕ್ಸ್, ಹೆವಿ ಗೇಜ್ ಇರುತ್ತೆ ಮೇಡಮ್. ರೀಸನ್ ಇದೆಯಾ? ರೀಸನ್ ಅಂದ್ರೆ ನಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಎರಡನೇದು, ಒಂದ್ ವೇಳೆ ಕರೆಂಟ್ ಒಂದು 4 to 5 hours ಹೋದ್ರೇನು ಸಮಸ್ಯೆ ಬರೋದಿಲ್ಲ. ಮೂರನೇ ವಿಷಯ ಬಂದು ನಮಗೆ ಒಳಗಡೆ ಹೀಟ್ ಹಿಡಿದಿಟ್ಕೊಳ್ಳುತ್ತೆ. ಎರಡನೇದು ಇದು ತೇವಾಂಶ ಕೂಡ ಎಳ್ದಿಟ್ಕೊಂಡಿರುತ್ತೆ. ಹ್ಯಾಚಬಿಲಿಟಿ ಪರ್ಸೆಂಟೇಜ್ ಮೋರ್ ದೆನ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಬಟ್ ಥರ್ಮೋಕೋಲ್ ಬಿಟ್ಟು ಬೇರೆ ಯಾವ್ದು ಮೆಟೀರಿಯಲ್ ಮಾಡ್ತಾರೆ? ನಾರ್ಮಲ್ ಆಗಾದ್ರೆ ಪ್ಲೇವುಡ್ ಅಲ್ಲಿ ಮಾಡ್ತಾರೆ, ಮತ್ತೆ ಫೈಬರ್ ಬಾಡಿ ಮಾಡ್ತಾರೆ, ಐರನ್ ದಲ್ಲೂ ಕೂಡ ಕೆಲವು ಮಾಡ್ತಾರೆ. ನಾವು ಅದಕ್ಕೆಲ್ಲ ಸಜೆಸ್ಟಬಲ್ ಅಲ್ಲ ಮೇಡಮ್. ಥರ್ಮೋಕೋಲ್ ಬೆಸ್ಟ್. ನಾವು ಕೊಡ್ತಾ ಇರತಕ್ಕಂಥದ್ದು ಗೇಜು ತುಂಬಾ ದಪ್ಪ ಇರುತ್ತೆ. ಇದು ನೋಡ್ಕೋಬಹುದು ನೀವು, 2 ಇಂಚ್ ಇರುತ್ತೆ ಗೇಜು. 2 ಇಂಚ್ ಇರೋದ್ರಿಂದ ನಿಮಗೆ ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ. ಇವಾಗ 160 ಮೂಟೆ ಮೇಡಮ್ ನೋಡಿ ಈ ತರ ಇರುತ್ತೆ ಇಂಕ್ಯುಬೇಟರ್. ಇದು 160 ಕೆಪಾಸಿಟಿ. 160 ಕೆಪಾಸಿಟಿ ಇದು. ಇದ್ರಲ್ಲಿ ಏನಿರಲ್ಲ, ಫಸ್ಟ್ ನೋಡಿ ಇಂಥದ್ದೊಂದು ಪವರ್ ಪ್ಲಗ್ ಒಂದಿರುತ್ತೆ, ಇಲ್ಲೊಂದು 2 ಅಡಾಪ್ಟರ್ ಕನೆಕ್ಷನ್ ಇರುತ್ತೆ. 3 ನಾವು ಪ್ಲಗ್ ಬಾಕ್ಸ್ ಹಾಕ್ತಿವಿ ತಗೊಂಡೋಗಿ. ಅದಕ್ಕಂದ್ರೆ ಮುಂಚೆ ನೋಡಿ ಇದು ಪಾರ್ಸಲ್ ನೋಡಿ ಹಿಂಗೆ ಕೊಟ್ಟಿರ್ತೀವಿ ಒಳಗಡೆ ಪ್ಯಾಕಿಂಗು. ಇದೇನಂದ್ರೆ ನಿಮ್ಗೆಲ್ಲ ಪಾರ್ಟ್ಸ್, ನಿಮ್ಗೆ ಅದು ಕಟ್ ಪೇಪರ್ ಪೀಸಸ್ ಎಲ್ಲ ಮಿಕ್ಸ್ ಆಗಿ ಕಳ್ದೋಗ್ದಿರಾ ನೀಟಾಗಿ ನೋಡಿ ಈ ತರ ಪ್ಯಾಕ್ ಮಾಡಿ ಕೊಟ್ಟಿರ್ತೀವಿ. ನೋಡಿ ಇಲ್ಲೊಂದು ಪ್ಲಗ್ ಇದೆ ಸರ್ ಮೇಡಮ್, ಇದು ರಿಮೂವ್ ಮಾಡೋದು, ರಿಮೂವಲ್. ಇದು ತೆಗೆದು ನೋಡಿ ಟ್ರೇ ತೆಗೆದು ಪಕ್ಕದಲ್ಲಿ ತೆಗೆದ್ಕೊಂಡ್ಬಿಡ್ಬೋದು, ಸಪ್ರೇಟ್ ಆಗುತ್ತೆ. ಇವಾಗ ಇದ್ರ ಒಳಗಡೆ ನೋಡೋದಾದ್ರೆ ನೋಡಿ ಮೇಡಮ್, ಇಲ್ಲಿ ಬಲ್ಬ್ ಹಾಕೋದಕ್ಕೆ ಹೋಲ್ಡರ್ಸ್ ಇರುತ್ತೆ. ಬಲ್ಬ್ ಪ್ಲೇಸ್ ಅಲ್ಲಿ ಬಲ್ಬ್ ಹಾಕೋದು. ಸೊ 2 ಬಲ್ಬ್ ಬೇಕು. 2 ಬಲ್ಬ್ ಬೇಕು. ನೆಕ್ಸ್ಟ್ ವಾಟರ್ ಟಬ್ ಅಲ್ಲಿ ಫುಲ್ ಆಫ್ ವಾಟರ್ ಹಾಕಿ, ಇಲ್ಲಿ ಫ್ಯಾನ್ ಇರುತ್ತೆ ಮೇಡಮ್. ಫ್ಯಾನ್ ಕೆಳಗಡೆ ಕರೆಕ್ಟಾಗಿ ಸ್ಟ್ಯಾಂಡ್ ಇರುತ್ತೆ, ಈ ಸ್ಟ್ಯಾಂಡ್ ಮೇಲೆ ಕರೆಕ್ಟಾಗಿ ಇಡ್ತೀವಿ. ಓಕೆ, ಸೊ ಅಲ್ಲಿ 2 ಫ್ಯಾನ್ ಬೇಕೇ ಬೇಕಾ ಸರ್? ಹೌದು ಮೇಡಮ್, ಎಲ್ಲ ನಾವೇ ಕೊಟ್ಟಿರ್ತೀವಿ, ಯಾವುದಕ್ಕೂ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಇಟ್ಬಿಟ್ಟು ನೋಡಿ ಪ್ಲಗ್ ಕನೆಕ್ಟ್ ಮಾಡಿಬಿಡೋದು. ಈಗ ಫ್ರಂಟಲ್ಲಿ ನೋಡೋದಾದ್ರೆ ನಿಮಗೆ ಒಂದು ಪವರ್ ಪ್ಲಗ್ ಇದೆ, ಇಲ್ಲೊಂದು 2 ಅಡಾಪ್ಟರ್ಸ್ ಕನೆಕ್ಷನ್ ಇದೆ. 3 ತಗೊಂಡೋಗಿ ಪ್ಲಗ್ ಬಾಕ್ಸ್ ಹಾಕ್ಬಿಟ್ರೆ ನಮ್ಗೆ ಸಿಸ್ಟಮ್ ಎಲ್ಲ ಆನ್ ಆಗ್ಬಿಡುತ್ತೆ. ಇದೆಲ್ಲ ಸೆಟ್ ಆಗೇ ಬಂದಿರುತ್ತೆ, ಜಸ್ಟ್ ನಾವು ಅದನ್ನ ಫಾಲೋ ಮಾಡೋದು ಅಷ್ಟೇ. ಸೊ ಇದೆಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೊಡ್ತೀರಾ? ಇದೇ ತರಾನೇ ಇನ್ನ ಪ್ರಾಕ್ಟಿಕಲ್ ಆಗಿ ಇನ್ನ ನೀಟಾಗಿ ಕೊಟ್ಟಿರ್ತೀವಿ ಮೇಡಮ್ ವಿಡಿಯೋಸ್. ಅವ್ರು ಪರ್ಸನಲ್ ಆಗಿ ವಿಡಿಯೋಸ್ ಕಳ್ಸಿಕೊಡ್ತೀವಿ, ನೋಡಿ ಫಾಲೋ ಮಾಡಿದಾಗ ಪರ್ಫೆಕ್ಟ್ ಇರುತ್ತೆ. ಇಂಕ್ಯುಬೇಟರ್ ಮೊಟ್ಟೆಗಳು ಎಂಥವು ಚೂಸ್ ಮಾಡಬೇಕು, ಈ ಕಡೆ ಇರೋದು ಹಾಕಿದ ತಕ್ಷಣ ನಮಗೆ ಒಳಗಡೆ ಫ್ಯಾನ್ ರನ್ನಿಂಗ್ ಆಗುತ್ತೆ. ಇನ್ನ ಒಂದು ಅಡಾಪ್ಟರ್ ಹಾಕಿದ ತಕ್ಷಣ ನಮಗೆ ಇಲ್ಲಿ ಮೀಟರ್ಸ್ ಆನ್ ಆಗುತ್ತೆ. ಈ 2ನೇ ಅಡಾಪ್ಟರ್ ಕನೆಕ್ಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಮೀಟರ್ಸ್ ಆನ್ ಆಗುತ್ತೆ, ಒಳಗಡೆ ಲೈಟ್ಸ್ ಆನ್ ಆಗುತ್ತೆ, ಮೋಟ್ರ್ ಆಟೋಮೆಟಿಕ್ ಟರ್ನಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೋಟ್ರ್ ನಮಗೆ 2 ಗಂಟೆಗೆ ಒಂದು ಸಾರಿ ಓನ್ಲಿ ಒಂದು 20 ಸೆಕೆಂಡ್ ಮಾತ್ರ ಟರ್ನಿಂಗ್ ಆಗ್ಬಿಟ್ಟು ಆಫ್ ಆಗ್ಬಿಡುತ್ತೆ. ಟರ್ನ್ ಆಗ್ಲಿಕ್ಕೆ. ಮತ್ತೆ ಬಲ್ಬ್ಸ್ ಇದೆಯಲ್ಲ, ಆನು ಆಫ್ ಆಗ್ತಾ ಇರುತ್ತೆ, ಡಿಪೆಂಡ್ಸ್ ಆನ್ ಟೆಂಪರೇಚರ್. ಅದಕ್ಕೆ ಬೇಕಾಗಿರೋ ಟೆಂಪರೇಚರ್ ಸರ್ವಿಸ್ ಅನ್ಕೊಳ್ಳಿ, ಅದೇ ಆಫ್ ಮಾಡ್ಕೊಳ್ಳುತ್ತೆ. ಆ ಟೆಂಪರೇಚರ್ ಬೇಕು ಅನ್ಕೊಳ್ಳಿ, ಅದೇ ಆನ್ ಆಗುತ್ತೆ. ಆ ಥರ ಇರುತ್ತೆ, ಫುಲ್ ಆಟೋಮೆಟಿಕ್ ಇರುತ್ತೆ ಮೇಡಮ್. ಫ್ಯಾನ್ ಆದರೆ ನಮಗೆ 24 hours ಆನಲ್ಲಿ ಇರುತ್ತೆ. 24 hours ಬೇಕೇ ಬೇಕು ಆನಲ್ಲಿ ಇರುತ್ತೆ. ನಾರ್ಮಲ್ ಅರ್ಧ ಗಂಟೆ 1 ಗಂಟೆ ಕರೆಂಟ್ ಹೋದ್ರೆ ಏನು ಪರವಾಗಿಲ್ಲ, ನಾರ್ಮಲ್ ಆಗಿ ರನ್ನಿಂಗ್ ಅಲ್ಲಿ ಇರುತ್ತೆ, ಅದು ಆಫ್ ಆಗಂಗಿಲ್ಲ ಮಿಷಿನ್ ನಡೀತಾ ಇದೆ ಅಂದ್ರೆ.
ನಾವು ಈಗ ಈ ಲೈನ್ಗಳಲ್ಲೆಲ್ಲ ಮೊಟ್ಟೆಗಳು ಜೋಡಿಸ್ತೀವಿ ಮೇಡಮ್. ಒಂದು ಲೈನಲ್ಲಿ 8 ಮೊಟ್ಟೆ ಹಿಡಿಯುತ್ತೆ, ಟೋಟಲ್ 10 ಲೈನ್ ಇರುತ್ತೆ, 80 ಮೊಟ್ಟೆ ಹಿಡಿಯುತ್ತೆ. ಸರ್ ಈಗ ಇದು ಡೈಲಿ ನಾವು ಮೊಟ್ಟೆ ಇಡ್ಬೋದಾ ಹೆಂಗೆ ಅದು? ಮೇಡಮ್ ಇಂಕ್ಯುಬೇಟರ್ ಇದು 160 ಮೊಟ್ಟೆ ಕೆಪಾಸಿಟಿ. ಯಾರು ತಗೊಂತಾರೆ ಅಂದ್ರೆ ಒಂದು 30-40 ಕೋಳಿ ಸಾಕ್ತಾ ಇದೀವಿ ಅನ್ನೋರು ತಗೊಂತಾರೆ ಇದನ್ನ. ಅವ್ರಿಗೆ ಡೈಲಿ ಇಟ್ಕೊಳ್ಳಕ್ ಬರಲ್ಲ ಮೇಡಮ್. ಇದು ಮೇಲೆಗಡೆ ಒಂದು 80 ಮೊಟ್ಟೆ ಹಿಡಿಯುತ್ತೆ, ಸೇಮ್ ಟ್ರೇ ಕೆಳಗಡೆ ಇರುತ್ತೆ, ಅದ್ರಲ್ಲಿ ಒಂದು 80 ಮೊಟ್ಟೆ ಹಿಡಿಯುತ್ತೆ, ಟೋಟಲ್ 160 ಆಗುತ್ತೆ. 160ರಲ್ಲಿ 80ರಲ್ಲಿ ಒನ್ ಟೈಮ್ ಲೋಡಿಂಗು. ನೀವು ಒಂದು 50 ಇಡ್ತೀರ ಅನ್ಕೊಳ್ಳಿ ಅಷ್ಟೇ, ಮತ್ತೆ ಇಡ್ಲಿಕ್ಕೆ ಆಗಲ್ಲ. ಒನ್ ಟೈಮ್ ಲೋಡಿಂಗು. ಮತ್ತೆ ಇಲ್ಲ ನಾವು 20 ಇಟ್ಟಿದೀವಿ ಖಾಲಿ ಇದೆಯಲ್ಲ ಇಟ್ಕೊಳ್ಳೋಣ ಅಂದ್ರೆ ಹಂಗೆ ಬರಲ್ಲ. 80 ಇಟ್ಕೊಳ್ಳಿ, 20 ಇಟ್ಕೊಳ್ಳಿ, 50 ಇಟ್ಕೊಳ್ಳಿ, ಒನ್ ಟೈಮು ಒಂದು ಟ್ರೇಗೆ. ಬೇಕಾದ್ರೆ ಇನ್ನೊಂದು ಕೆಳಗಡೆ ಇರೋ ಟ್ರೇಗೆ ಬೇಕಾದ್ರೆ ಒಂದು ವಾರ 10 ದಿನ ಗ್ಯಾಪ್ ಕೊಟ್ಟು ಬೇಕಾದ್ರೆ ಇಟ್ಕೋಬಹುದು. ಯಾಕಂದ್ರೆ ಹೆಚ್ಚಿನ ಮೊಟ್ಟೆಗಳು ಬರ್ತಾ ಇರೋರು ಇದು ತಗೊಂತಾರೆ. ಇಲ್ಲ ನಾವು ಒಂದು 10 ಕೋಳಿ ಇಟ್ಕೊಂಡಿದೀವಿ, ನಮ್ಮ ಹತ್ರ ದಿನಕ್ಕೆ ಒಂದು 2-3 ಸಿಗುತ್ತೆ ಮೊಟ್ಟೆಗಳು ಅನ್ನೋರಿಗೆ 80 ಮೊಟ್ಟೆ ಸಜೆಸ್ಟ್ ಮಾಡ್ತೀವಿ. ಅದ್ರಲ್ಲಿ ಡೈಲಿ ತಗೊಂಬಂದು ಡೇಟ್ ಹಾಕಿ ಇಟ್ಕೊಳ್ಳೋ ಫೆಸಿಲಿಟಿ ಅದರಲ್ಲಿ ಇರುತ್ತೆ. ಓಕೆ, ಆ ಥರ ಇರುತ್ತೆ. ಓಕೆ, ಸೊ ಇದು ಎಷ್ಟು ಮಂತ್ ಇಡ್ಬೇಕು ಸರ್? ಅಂದ್ರೆ ಎಷ್ಟು ದಿನ ಇಡ್ಬೇಕು ನಾವು ಇನ್ಕ್ಯುಬೇಟರ್ ಒಳಗಡೆ? ಇನ್ಕ್ಯುಬೇಟರ್ ಒಳಗಡೆ ನಾವು ಇದೆಲ್ಲ ಮೊಟ್ಟೆಗಳೆಲ್ಲ ಇಲ್ಲಿ ಜೋಡಿಸ್ಬಿಟ್ಟು ವಾಟರ್ ಟಬ್ಬಲ್ಲಿ ವಾಟರ್ ಹಾಕಿರ್ತೀವಿ. ಇದನ್ನ ಎಲ್ಲ ಮೊಟ್ಟೆಗಳೆಲ್ಲ ಜೋಡಿಸ್ಬಿಟ್ಟು ಜಸ್ಟ್ ಕ್ಲೋಸ್ ಮಾಡಿಬಿಡೋದು ಅಷ್ಟೇ. ಅಷ್ಟೇ. ಓಕೆ, ಇಷ್ಟೇ ಕೆಲಸ. ಇದು ಸೆಟಪ್ ಮಾಡೋದು. ಇದು ಯಾವ ತರ ಪ್ಲೇಸ್ ಮಾಡ್ಬೇಕಂದ್ರೆ ಇಂಕ್ಯುಬೇಟರ್ನ ಎಲ್ಲೋ ನಾನು ತಗೊಂಡೋಗಿ ರೂಮಲ್ಲಿ ಇಟ್ಬಿಡ್ತೀನಿ, ಕೋಳಿ ಶೆಡ್ಡಲ್ಲಿ ಇಡ್ತೀನಿ, ಕುರಿ ಶೆಡ್ಡಲ್ಲಿ ಇಡ್ತೀನಿ, ಹಸು ಶೆಡ್ಡಲ್ಲಿ, ರೇಕ್ ಶೆಡ್ಡಲ್ಲಿ ಎಲ್ಲ ಇಡಬಾರ್ದು. ಓಕೆ, ಮನೆಯಲ್ಲಿ ಫ್ರೆಶ್ ಆಗಿ ಗಾಳಿ ಬರೋ ಜಾಗದಲ್ಲಿ, ಕಿಟಕಿ ಪಕ್ಕದಲ್ಲೋ ಬಾಗಲ್ ಪಕ್ಕದಲ್ಲೋ ತಂಪಿಗಿರ್ಬೇಕು, ಫ್ರೆಶ್ ಆಗಿ ಗಾಳಿ ಬರಬೇಕು. ಇದೆರಡೇ ಕಂಡೀಷನ್. ನೀಟಾಗಿ ಹೈಜೀನ್ ಮೇಂಟೈನ್ ಮಾಡಬೇಕು. ಅದೇನ ಗಲೀಜ್ ಆಗೋದು ಹಂಗೆಲ್ಲ ಮಾಡ್ಕೋಬಾರ್ದು. ಇವತ್ತು ಈ ಬಾಕ್ಸ್ ಹೆಂಗಿದೆ 5 ವರ್ಷ ಬಿಟ್ರೇನು ಹಿಂಗೆ ಇರ್ಬೇಕು ನೀಟಾಗಿ. ಅಷ್ಟು ನೀಟಾಗಿ ನಾವು ಮೇಂಟೈನ್ ಮಾಡ್ಬೇಕಷ್ಟೇ. ಓಕೆ ಓಕೆ. ಸೊ ಕ್ಲೀನಿಂಗ್ ಏನಾದರೂ ಮಾಡೋದಿದೆಯಾ ಇಂಕ್ಯುಬೇಟರ್ನ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್. ನಿಮ್ಗೆ ಇವಾಗ ಕೋಳಿ ಮೊಟ್ಟೆ ಹೊಡ್ಕೊಂಡು ಮರಿ ಬಂದಿರುತ್ತೆ, ಅದು ಸ್ವಲ್ಪ ಗಲೀಜ್ ಆಗಿರ್ಬೋದು, ಅವಾಗ ಕ್ಲೀನ್ ಮಾಡ್ತೀವಿ. ಸ್ವಲ್ಪ ಡಸ್ಟ್ ಆಗಿರೋದು ಗಲೀಜ್ ಆಗಿರೋದು ಕ್ಲೀನ್ ಮಾಡ್ಕೊಂತ ಇದ್ರೆ ಸಾಕು. ನಾವು ಏನು ಯಾವಾಗ ಒರೆಸ್ಕೊಂಡು ಇಟ್ಕೊಂಡ್ರೆ ಕ್ಲೀನ್ ಆಗೇ ಇರುತ್ತೆ. ನಾವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಹೋಗುತ್ತೆ ಅಷ್ಟೇ. ಓಕೆ ಓಕೆ. ನೆಕ್ಸ್ಟ್ ಏನು ಇದರಲ್ಲಿ ಮೇಂಟೆನೆನ್ಸ್ ಅಥವಾ ಪ್ರೊಸೀಜರ್ ಏನು? ನೆಕ್ಸ್ಟ್ ಇವಾಗ ಸೆಟಪ್ ಮಾಡಿರೋವರೆಗೂ ಆಗಿದೆ ಮೇಡಮ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ದಿನಕ್ಕೆ ಒಂದು 2 ಬಾರಿ, ಬೆಳಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ, ಒಂದೊಂದು ನಿಮಿಷ ಮುಚ್ಚಳ ಓಪನ್ ಮಾಡೋದು, ನೋಡೋದು ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ, ಕ್ಲೋಸ್ ಮಾಡೋದು 1 ನಿಮಿಷ ಅಷ್ಟೇ ಕೆಲಸ. ಅಷ್ಟೇ. ಮತ್ತೆ ವಾಟರ್ ಟಬ್ಬಲ್ಲಿ ವಾಟರ್ ಇಟ್ಟಿದೀವಲ್ವಾ, ಅದು 3 ದಿನಕ್ಕೊಂದ್ಸಾರಿ ಚೇಂಜ್ ಮಾಡ್ಬೇಕಾಗುತ್ತೆ. ನೋಡಿ ಪ್ಲಗ್ ಇದೆ, ರಿಮೂವ್ ಮಾಡ್ತೀವಿ. ಇದೆಲ್ಲ ಮೊಟ್ಟೆಗಳು ಇರುತ್ತೆ ಆಲ್ರೆಡಿ, ತೆಗಿತೀವಿ, ಪಕ್ಕದಲ್ಲಿ ಇಡ್ತೀವಿ, ವಾಟರ್ ಟಬ್ ತೆಗೆದು ಚೆಲ್ಲುತ್ತೀವಿ, ಟಬ್ಬನ್ನು ತೊಳಿತೀವಿ, ಫ್ರೆಶ್ ವಾಟರ್ ಹಾಕಿ ಅಲ್ಲಿ ಇಡ್ತೀವಿ. ಓಕೆ, ಅದೊಂದೇ ಕೆಲಸ ಬರೋದು ನಮಗೆ, ವಾಟರ್ ಚೇಂಜ್ ಮಾಡಬೇಕು. ಓಕೆ, ದಿನಕ್ಕೆ 2 ಬಾರಿ ಮುಚ್ಚಳ ಓಪನ್ ಮಾಡಿ ಕ್ಲೋಸ್ ಮಾಡೋದು, 3 ದಿನಕ್ಕೊಂದ್ಸರಿ ನೀರು ಬದಲಾಯಿಸೋದು. ಈ ತರ ಮಾಡ್ತಾ ಇರ್ತೀವಿ. 1 ವೀಕ್ ಆಗುತ್ತೆ ಮೊಟ್ಟೆಗಳಿಟ್ಟು. ಒಂದು ವಾರ ಆದವಾಗ ನೈಟ್ ಟೈಮ್ ರೂಮಲ್ಲಿ ಇರ್ತಕ್ಕಂಥ ಲೈಟ್ಸ್ ಎಲ್ಲ ಆಫ್ ಮಾಡಬೇಕು, ಇಂಕ್ಯುಬೇಟರ್ ಕೂಡ ಆಫ್ ಮಾಡಿಬಿಟ್ಟು ಡಾರ್ಕ್ ಮಾಡ್ಕೋಬೇಕು. ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿಕೊಂಡು ಮೊಟ್ಟೆನ ತೆಗೆದು ಮೊಬೈಲ್ ಟಾರ್ಚ್ ಮೇಲೆ ನಿಲ್ಲಿಸಿಡ್ಬೇಕು. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇವಾಗ ಕತ್ಲಾಗಿದೆ ಅನ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಟಾರ್ಚ್ ಆನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದರಲ್ಲಿ ಆಲ್ರೆಡಿ ಇಂಕ್ಯುಬೇಟರಲ್ಲಿ ನಾವು ಮೊಟ್ಟೆಗಳು ಇಟ್ಟಿದ್ದೀವಿ ಮೇಡಮ್. ನೋಡಿ ತೆಗಿತೀವಿ, ಈ ಥರ ಇಡ್ತೀವಿ. ಅವಾಗ ನಮ್ಗೇನಂದ್ರೆ ಈ ಒಳಗಡೆ ಈ ಕತ್ಲಿದ್ರೆ ಫುಲ್ಲು ಒಳಗಡೆ ನರಗಳು ಬೆಳವಣಿಗೆ ಆಗ್ತಾ ಇರೋದು ಮೊಟ್ಟೆ ಒಳಗಡೆ ಕಾಣಿಸ್ತೀವಿ 1 ವೀಕ್ಗೆ. ಆ ನರಗಳಿರೋ ಮೊಟ್ಟೆಗಳು ಇಟ್ಕೊಂತೀವಿ. ಕೆಲವೊಂದರಲ್ಲಿ ಏನು ಇರೋದಿಲ್ಲ, ಖಾಲಿ ಇರುತ್ತೆ. ಆ ಮೊಟ್ಟೆಗಳು ತೆಗೆದು ಎಸಿದೀವಿ. ಏನಕ್ಕಪ್ಪ ಖಾಲಿ ಇರುತ್ತೆ ಅಲ್ಲಿ ಅಂದ್ರೆ, ನಮಗೆ ಹುಂಜ ಕ್ರಾಸ್ ಆಗದಿರೋ ಮೊಟ್ಟೆಗಳಾಗಿರ್ಬೋದು, ಮೊಟ್ಟೆಗಳು ತುಂಬಾ ಹಳೆಯವಾಗಿರೋದು, ಶೇಕ್ ಮಾಡಿರೋ ಮೊಟ್ಟೆಗಳು, ಮತ್ತೆ ದೂರದಿಂದ ಎಲ್ಲೋ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂಡ್ ಬಂದ್ವಿ, ಇಂಥ ಮೊಟ್ಟೆಗಳೆಲ್ಲ ಮರಿಗಳಾಗಲ್ಲ. ಆ ಮೊಟ್ಟೆಗಳು 1 ವೀಕ್ ಅವಾಗ ಸಿಗುತ್ತೆ, ನಾವು ತೆಗೆದು ಬಿಡ್ತೀವಿ ಇಲ್ಲಿಂದ. ಸೊ ಇದು ನಾವು ಮಾಡಬೇಕಾಗಿರೋದು 1 ವೀಕ್ ಆದ್ಮೇಲೆ. 1 ವೀಕೆ ಇವತ್ತು ಮೊಟ್ಟೆ ಇಟ್ಟಿದ್ದೀರಾ, ನೆಕ್ಸ್ಟ್ ಸೇಮ್ ಡೇ ನೆಕ್ಸ್ಟ್ ವೀಕಲ್ಲಿ ಮಾಡ್ತೀವಿ, ಹೋಗಿರೋ ತೆಗಿತೀವಿ. ಮತ್ತೆ ಸೇಮ್ ಪ್ರೊಸೀಜರ್ 13 ಡೇಸ್ಗೆ ಇನ್ನೊಂದ್ಸರಿ ಮಾಡ್ತೀವಿ. 13 ಡೇಸ್ಗೆ ಮಾಡಿ ಅವಾಗ ಕೆಲವೊಂದು ಮೊಟ್ಟೆಗಳಲ್ಲಿ ಮರಿಗಳಾಗಿ ಸತ್ತೋಗಿರುತ್ತೆ. ಏನು ಕಾರಣ? ಇದು ಹುಂಜಾಗ ಸರಿಯಾಗಿ ಕ್ರಾಸ್ ಆಗದಿರೋ ಇರೋದು, ರೋಗ ಬಂದಿರೋ ಕೋಳಿ, ಸರಿಯಾಗಿ ಮೇವು ಸಿಗದಿರೋ ಇರೋ ಕೋಳಿ, ಇಂಥವೆಲ್ಲ ಮೊಟ್ಟೆಗಳು ವೀಕ್ನೆಸ್ ಇರುತ್ತೆ. ಮರಿ ಸ್ವಲ್ಪ ಫಾರ್ಮೇಷನ್ ಸತ್ತೋಗಿರುತ್ತೆ. ಅದೇನಾಗಿರುತ್ತೆ, ಕಪ್ಪಗಾಗ್ಬಿಟ್ಟು ಒಂದ್ ಕಡೆ ಹೋಗಿ ಸೆಟ್ಲ್ ಆಗಿರುತ್ತೆ. ಆ ಮೊಟ್ಟೆನ ತೆಗೆದು ಎಸಿತೀವಿ. ಚೆನ್ನಾಗಿರೋ ಮೊಟ್ಟೆ ಎಲ್ಲ ಇಟ್ಕೊಂತೀವಿ. ಚೆನ್ನಾಗಿರೋದು ಹೆಂಗಿರುತ್ತೆ ಅಂದ್ರೆ, ಇನ್ನ ನರಗಳು ಅಗಾಧವಾಗಿ ಬೆಳೆದಿರುತ್ತೆ ಒಳಗಡೆ, ಮರಿ ರೊಟೇಟ್ ಆಗ್ತಾ ಇರುತ್ತೆ, ಫುಲ್ ಕ್ಲಿಯರ್ ಆಗಿ ವಿಸಿಬಲ್ ಇರುತ್ತೆ. ಆ ಮೊಟ್ಟೆನ ಮಾತ್ರ ಅಲ್ಲಿ ಇಟ್ಕೊಂತೀವಿ. ಇದು ಸತ್ತೋಗಿರೋ ಮೊಟ್ಟೆನ ತೆಗಿತೀವಿ. ಒಂದು ಡೌಟ್ ಬರ್ಬೋದು ನಿಮಗೆಲ್ಲ, ಯಾಕೆ ಅಲ್ಲೇ ಇಟ್ಟರೆ ಮರಿಗಳಿರೋ ಬರುತ್ತೆ, ಮರಿಗಳಿರೋ ಅಲ್ಲೇ ಇರುತ್ತಲ್ಲ, ಲಾಸ್ಟಲ್ಲಿ ಒಂದೇ ತೆಗೆದು ಬಿಸಾಕ್ತೀವಲ್ಲ ಅಂತ. ಇದು ಏನಾಗುತ್ತೆ ಅಂದರೆ ಮೇಡಮ್, ಇಂಕ್ಯುಬೇಟರ್ ಕ್ಲೋಸ್ ಸಿಸ್ಟಮ್. ಇದರಲ್ಲಿ ಮೊಟ್ಟೆ ಇಟ್ಟಿರ್ತೀವಲ್ಲ, ಆದರೆ ಮರಿ ಆಗಬೇಕು, ಇಲ್ಲ ಅಂದರೆ ಮೊಟ್ಟೆ ಕೊಳಿಬೇಕು. ಯಾಕೆ? ಬಲ್ಬ್ ಇದೆ, ಹೀಟ್ ಇದೆ, ವಾಟರ್ ಇದೆ, ಹ್ಯೂಮಿಡಿಟಿ ಇದೆ, ಎಲ್ಲದಕ್ಕೂ ಒಂದು ಯಾವುದೋ ಒಂದು ಪ್ರಾಸೆಸ್ ನಡೆಯುತ್ತೆ. ಆ ಮೊಟ್ಟೆಗಳಲ್ಲಿ ಒಂದು 4-5 ದಿನ ಆಗೋದ್ಮೇಲೆ ಬ್ಯಾಡ್ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬಂದಿರೋ ಸ್ಮೆಲ್ಲಿಂದ ಪಕ್ಕದಲ್ಲಿರೋ ಮೊಟ್ಟೆನಲ್ಲಿರೋ ಮರಿನ ಕಿಲ್ ಮಾಡುತ್ತೆ, ಅದು ಸಾಯಿಸುತ್ತೆ. ನಾವು ಪಕ್ಕದಲ್ಲಿ ಕೊಳ್ತಿರೋ ಮೊಟ್ಟೆ ಇಟ್ಟಿದ್ರೆ ಮತ್ತೆ ನೆಕ್ಸ್ಟ್
ಆಯ್ತು, ಅದು ನಮ್ಗೆ ಗೊತ್ತಾಗಲ್ಲ, ಏನೋ ಆಗೋಯ್ತು. ಮತ್ತೆ ಇನ್ನು ಹಂಗೆ ಬಿಟ್ರೆ ಓವರೇ ಪೀರಿಯಡ್ ಮೊಟ್ಟೆ ಅನ್ನೋದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದರೆ ವಾಸನೆ ಬರೋದಲ್ದಿರ ಇಂಕ್ಯುಬೇಟರ್ಲೆಲ್ಲ ಗಲೀಜ್ ಮಾಡಿ ಆ ವೈರಸ್ ಫಾರ್ಮೇಷನ್ ಆಗೋದಕ್ಕೆ ಕಾರಣ ಆಗುತ್ತೆ. ಆ ನೆಕ್ಸ್ಟ್ ಬ್ಯಾಚಿಂದ ಸರಿಯಾಗಿ ಮರಿಗಳು ಬರಲ್ಲ. ಇದೆಲ್ಲ ಬರಬಾರ್ದು ಕಂಪ್ಲೇಂಟ್ಸ್ ಅಂದರೆ ಈ 2 ಟೈಮ್ಸ್ ತೆಗೆದ್ರೆ ಒಂದು ಮೊಟ್ಟೆ ಕೂಡ ಒಡೆ ಚಾನ್ಸ್ ಇರೋಲ್ಲ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ. ಈ ಥರ ಆಯಿತು. ಮತ್ತು ನೆಕ್ಸ್ಟ್ ನಾರ್ಮಲ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಏನೋ ದಿನಕ್ಕೆ ಒಂದು 2 ಸಾರಿ ಮುಚ್ಚಲು ಓಪನ್ ಮಾಡೋದು, ಕ್ಲೋಸ್ ಮಾಡೋದು, 3 ಡೇಸ್ಗೊಂದು ನೀರು ಬದಲಾಯಿಸೋದು, ಈ ಥರ ಮಾಡ್ತಾ ಇರ್ತೀವಿ. ನಮಗೆ 18 ಡೇಸ್ ಬರುತ್ತೆ. 18 ಡೇಸ್ ಬಂದವಾಗ ಯಾವ ಟ್ರೇಗಾದರೆ 18 ಡೇಸ್ ಆಗಿರುತ್ತೆ ಆ ಟ್ರೇದು ಪ್ಲಗ್ ರಿಮೂವ್ ಮಾಡ್ತೀವಿ. 3 ದಿನಕ್ಕೊಂದ್ಸರಿ ನೀರು ಬದಲಾಯಿಸ್ತಾ ಇರ್ತೀವಲ್ಲ ಅಲ್ಲಿ, ಅವಾಗ ದಿನಕ್ಕೊಂದ್ಸರಿ ಉಗುರು ಬೆಚ್ಚಗೆ ನೀರಿಂದ ನೀರು ಬದಲಾಯಿಸಿ. ಉಗುರು ಬೆಚ್ಚಗೆ ಜಾಸ್ತಿ ಬಿಸಿ ಬಿಸಿ ಇರೋದು ಹಾಕ್ಬಾರ್ದು. ಉಗುರು ಬೆಚ್ಚಗೆ ಹಾಕಿದ್ರೆ ಮೊಟ್ಟೆಗಳು 19 ದಿನ ಮಧ್ಯಾಹ್ನ ಆದಮೇಲೆ ಒಂದೊಂದೇ ಹೊಡ್ಕೊಂಡು ಮೊಟ್ಟೆಗಳು ಮರಿಗಳು ಅನ್ನೋದು ಹೊರಗಡೆ ಬರುತ್ತೆ. ಆ ಬಂದಿರೋ ಮರಿಗಳನ್ನ 4 to 5 hours ಇಲ್ಲ 6 hours ಅಲ್ಲೇ ಬಿಟ್ಬಿಟ್ಟು ಯಾವಾದ್ರೆ ಆಕ್ಟಿವ್ ಆಗಿ ಓಡಾಡ್ತಾ ಇರ್ತವೆ. ಅಂದ್ರೆ ಅವಾಗ ತಾನೇ ಹುಟ್ಟಿರೋ ಮರಿ ಸುಸ್ತಾಗಿರುತ್ತೆ, ಉಮ್ಮನೀರಿರುತ್ತೆ, ಮಲ್ಕೊಂಡು ರೆಸ್ಟ್ ಮಾಡ್ತಾ ಇರುತ್ತೆ, ಅಂತ ತೆಗಿಬಾರ್ದು. ಓಡಾಡ್ತಾ ಇರುತ್ತೆ ಅಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ. ಆ ಮರಿಗಳು ಮಾತ್ರ ತೆಗೆದು ಬ್ರೂಡಿಂಗ್ ಸೆಟಪ್ ಆಗ್ತದೆ. ಸೊ ಇಲ್ಲಾಗಿದ್ರೆ ನಾವು ನೋಡ್ಕೋಬೇಕಾಗಿರೋದು 19 ಡೇಸ್ 19 ಡೇಸ್ ಆಫ್ಟರ್ನೂನ್ ವರೆಗೂ ಇದು ಮಾಡಬೇಕು. ಮತ್ತೆ ಮರಿಗಳು ಬಂದಿರೋ ತೆಗೆದು ನಾವು ಬ್ರೂಡಿಂಗ್ ಸೆಟಪ್ ಬಿಡ್ತೀವಿ. ಮತ್ತೆ ಮರಿಗಳು ಬರ್ತಾನೆ ಇರ್ತವೆ, ಬ್ರೂಡಿಂಗ್ ಸೆಟಪ್ಗೆ ಹಾಕ್ತಾನೆ ಇರ್ತೀವಿ. ಇದೆಲ್ಲ ಕಂಪ್ಲೀಟ್ ಆಗೋದ್ಮೇಲೆ ಇಂಕ್ಯುಬೇಟರ್ ಏನಾದರೂ ವೇಸ್ಟ್ ಇದೆಯಾ, ಡ್ಯಾಮೇಜಸ್ ಇದೆಯಾ ಅಲ್ಲಿ ತೆಗೆದು ಬಿಸಾಕ್ಬಿಟ್ಟು ಇಂಕ್ಯುಬೇಟರ್ ಎಲ್ಲ ನೀಟಾಗಿ ಒಂದ್ಸರಿ ಒರೆಸ್ಕೊಂಡು ಫ್ರೆಶ್ ಮೊಟ್ಟೆ ಹಾಕೊಂಡು ಲೋಡ್ ಮಾಡ್ಕೊತೀವಿ. ಇಂಕ್ಯುಬೇಟರ್ ನಾನ್ ಸ್ಟಾಪ್ ಆಫ್ ಮಾಡಿದ್ರೆ ಎಷ್ಟೇ ವರ್ಷ ಆದ್ರೂ ಯೂಸ್ ಮಾಡ್ಕೋಬಹುದು, ಪ್ರಾಬ್ಲಮ್ ಆಗಲ್ಲ. ಮೇಂಟೆನೆನ್ಸ್ ಏನಾದರೂ ಬರುತ್ತಾ? ಮೇಂಟೆನೆನ್ಸ್ ಏನಿರೋದಿಲ್ಲ ಮೇಡಮ್, ಏನು ಪ್ರಾಬ್ಲಮ್ ಆಗಲ್ಲ. ಫಸ್ಟು ನಿಮಗೆ ಏನಾದರೂ ಕರೆಂಟಿನ ಫ್ಲಕ್ಚುಯೇಷನ್ಸ್ ಅಪ್ ಆ್ಯಂಡ್ ಡೌನ್ ಆಗಿ ಪ್ರಾಬ್ಲಮ್ ಆದರೆ ಮೀಟರ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಇದು 160 ಮೊಟ್ಟೆದಾಗಿರೋದ್ರಿಂದ ತಗೊಳ್ಳೋರ್ಗೆ ಏನು ಮಾಡಿರ್ತೀವಿ ಅಂದರೆ ಈ ಮೀಟರ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ, ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರ್ ಅಂತಾರೆ ಇದನ್ನ. ಈ ಮೋಟರ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ, ರೊಟೇಟ್ ಮಾಡೋದಕ್ಕೆ ಮೋಟ್ರು. ಬಲ್ಬ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೇವೆ, ಮತ್ತೆ ಅಡಾಪ್ಟರ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಏನಕ್ಕೆ ಎಕ್ಸ್ಟ್ರಾ ಕೊಡ್ತೀವಿ ಅಂದರೆ ನಿಮ್ಮ ಹತ್ರ ಅಕಸ್ಮಾತ್ ಟಕ್ಕಂತ ಹೋಯ್ತು ಪಾರ್ಟ್ಸ್, ಅವಾಗ ನಿಮಗೆ ಎಮರ್ಜೆನ್ಸಿ ಸಿಗಲಿಲ್ಲ ಅಂದರೆ ಮೊಟ್ಟೆಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಮೇನ್ಲಿ ಇದು ಅದಕ್ಕೆ ಪ್ರತಿ ಕಸ್ಟಮರ್ಗೂ ಇದು ಒಂದು ಎಕ್ಸ್ಟ್ರಾ ಕೊಟ್ಬಿಟ್ಟಿರ್ತೀವಿ ಫಸ್ಟಲ್ಲೇ. ಅದು ಏನಾದ್ರು ಅವ್ರ ಹತ್ರ ಸುಟ್ಟು ಹೋಯ್ತು, ಡ್ಯಾಮೇಜ್ ಆಯ್ತು ಅನ್ಕೊಳ್ಳಿ, ನಮ್ಮ ಫೋನ್ ಮಾಡಿದ್ರೆ ನಾವು ಹೇಳ್ತೀವಿ. ನಮ್ಮ ಹತ್ರ ಕಂಪ್ಲೇಂಟ್ಸ್ ಹೆಂಗಿರುತ್ತೆ ಗೊತ್ತಾ ಅದ್ರದ್ದು, 1000 ಇಂಕ್ಯುಬೇಟರ್ ಮಾಡಿದ್ರೆ ಒಂದು 5-6 ಕಂಪ್ಲೇಂಟ್ಸ್ ಇರುತ್ತೆ ಅದ್ರದ್ದು. ಇನ್ನು ಈ ಮೀಟ್ರು ಯಾವುದು ಕಂಪ್ಲೇಂಟ್ ಬರಲ್ಲ ಅನ್ಲೆಸ್ ನಾವು ಕಿತ್ತಾಕಿದ್ರೆ ನಮ್ಮ ಕಡೆಯಿಂದ ಡ್ಯಾಮೇಜ್ ಆದ್ರೆ ಆ ಥರ. ಆದಷ್ಟು ತನ್ನಿಂದನಾಗಿ ಏನು ಡ್ಯಾಮೇಜ್ ಆಗಲ್ಲ. ಬ್ರೂಡಿಂಗ್ ಸೆಟಪ್ ಅಂದ್ರೆ ಏನೂ ಇಲ್ಲ ಮೇಡಮ್, ಜಸ್ಟ್ ಸಿಂಪಲ್ಲು. ಕೋಳಿಗಳು ಕಾವು ಕೂತ್ಕೊಂಡು ಮರಿ ಎಬ್ಬಿಸಿದ ಮೇಲೆ ಒಂದು 5 ನಿಮಿಷಕ್ಕೆ 2 ನಿಮಿಷಕ್ಕೆ ಹೋಗಿ ತಾಯಿ ಕೋಳಿ ಕೆಳಗಡೆ ದೂರುತ್ತೆ. ಏನಕ್ಕೆ? ಬೆಚ್ಚಗೆ ಆಗೋದಕ್ಕೆ ಮೈ. ಅದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಒಂದು 100 ವಾಟ್ಸ್ ಬಲ್ಬ್ ಹಾಕಿ ಇಲ್ಲಿ ಕನೆಕ್ಟ್ ಮಾಡ್ತೀವಿ ನೋಡಿ. ಇಂಥದ್ದೊಂದು ರೆಡ್ ಬಾಕ್ಸ್, ಪ್ಲೇವುಡ್ ಬಾಕ್ಸ್ ಯಾವುದೋ ಒಂದು ಈ ಸೈಜ್ ಇರೋದನ್ನ ತಗೊಂಡು ಒಂದು 100 ವಾಟ್ಸ್ ಬಲ್ಬ್ ನೋಡಿ ಗೋಡೆ ಫಿಟ್ ಮಾಡ್ತೀವಲ್ಲ ಅಂತದ್ದು ಇಲ್ಲೊಂದು ಫಿಟ್ ಮಾಡ್ಕೊಂತೀವಿ. ತಳಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಚೀಲ ಹಾಸ್ಬಿಟ್ಟು ಒಂದು 2 ಇಂಚ್ ಮರಳು ಹಾಕ್ತಿವಿ ತಳಭಾಗಕ್ಕೆ. ಮರಳೇನು ಪರ್ಪಸ್ ಅಪ್ಪ ಹಾಕೋದಂದ್ರೆ ನಾವು ಏನಾದ್ರು ಚೀಲ ಗೀಲ ಹಾಕಿದೀವಿ ಅನ್ಕೊಳ್ಳಿ, ಮರಿಗಳು ಲಿಟರ್ ಹಾಕೋದು ವಿಪರೀತ ಗಲೀಜಾಗುತ್ತೆ. ನಾವು ಬೆಳಗ್ಗೆ ಸಾಯಂಕಾಲ ಚೇಂಜ್ ಮಾಡ್ತಾ ಇರಬೇಕು. ಮರಳು ಹಾಕಿದ್ರೆ ಚೇಂಜ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಮರಳು ಹಾಕ್ತಿವಿ, ಮರಿಗಳು ಅದ್ರಲ್ಲಿ ಬಿಡ್ತೀವಿ, ಬಲ್ಬ್ ಉರಿತಾ ಇರುತ್ತೆ. ಬ್ರಾಯ್ಲರ್ ಸ್ಟಾರ್ಟರ್ ಫೀಡು, ನೀರು 1 ತಿಂಗಳ ಕಾಲ ಕೊಟ್ಟು ಬೆಳೆಸ್ಕೊಂತೀವಿ. ಅಷ್ಟಿರ್ಬೇಕು. ಈಗ ಆ್ಯಪಲ್ಲಿ ನಾವು ಮೆಡಿಕೇಶನ್ಸ್, ವ್ಯಾಕ್ಸಿನೇಷನ್ಸ್ ಇರುತ್ತೆ. ಯಾವ್ಯಾವ ವ್ಯಾಕ್ಸಿನೇಷನ್ಸ್ ಏನೇನು ಮಾಡ್ಕೋಬೇಕು, ಯಾವ ಥರ ಮಾಡ್ಬೇಕು ಅಂತ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿರೋದು ವಿಡಿಯೋಸ್ ಪರ್ಸನಲ್ ಆಗಿ ಕೊಡ್ತೀವಿ ಮೇಡಮ್. ಯಾವುದೇ ವಿಷಯಕ್ಕೂ ನಾವು ಕೈ ಬಿಡೋದಿಲ್ಲ ರೈತರಿಗೆ. ನಾವು ಬೇರೆಯವರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ನಾವಾದ್ರೆ ಇಂಕ್ಯುಬೇಟರ್ ಬುಕಿಂಗ್ ಮಾಡಿದ ತಕ್ಷಣ ಈ ಏನಾದ್ರೆ ಇದೆಯಾ ಫಸ್ಟ್ ಇಂದ ಲಾಸ್ಟ್ ಈ ಪ್ರಾಸೆಸ್ ಪ್ರಾಕ್ಟಿಕಲ್ ಆಗಿ ಮಾಡಿರೋ ವಿಡಿಯೋಸ್ ವಾಟ್ಸ್ಆಪ್ ಕಳಿಸ್ಬಿಡ್ತೀವಿ, ನೋಡ್ಕೊಂಡು ಫಾಲೋ ಮಾಡೋದಷ್ಟೇ. ನಮ್ಗೆ ಅವ್ರು ಕಾಲ್ ಮಾಡೋ ಅವಶ್ಯಕತೆ ಕೂಡ ಬರೋದಿಲ್ಲ. ಅನ್ಲೆಸ್ ಏನಾದ್ರು ಇದು ಬಿಟ್ಟು ಏನಾದ್ರು ಡೌಟ್ ಬಂದ್ರೆ ಕಾಲ್ ಮಾಡ್ಬೋದು, ನಾವು ಸರ್ವಿಸ್ ಆದ್ರೆ ಕೊಡ್ತೀವಿ. ಸರ್, ಈಗ ನೀವು ಇನ್ಕ್ಯುಬೇಟರ್ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ರಿ. ಬಟ್ ನನಗೀಗ ಕ್ಯೂರಿಯಾಸಿಟಿ ಇರೋದು, ಸರಿ ನಾನೀಗ ಇನ್ಕ್ಯುಬೇಟರ್ ತಗೋತೀನಿ ಅಂತಂದ್ರೆ ಕಾಸ್ಟ್ಲಿ ಇದೆಯಾ ಅಥವಾ ಕಡಿಮೆ ಬೆಲೆಗೆ ರೈತರಿಗೆ ಸಿಗುತ್ತಾ? ಕಾಸ್ಟ್ಲಿ ಕಡಿಮೆ ಬೆಲೆಗೆ ಅನ್ನೋದು ರೈತರ ಪರ್ಸೆಪ್ಷನ್ ಮೇಲೆ, ಅವ್ರ ಹಣಕಾಸಿನ ಸ್ಥಿತಿ ಮೇಲೆ ಹೋಗುತ್ತೆ ಮೇಡಮ್. ಇದರಲ್ಲಿ ಅವ್ರಿಗೆ ಒಬ್ಬೊಬ್ರು ಒಂದೊಂಥರ ಇರುತ್ತೆ. ಒಬ್ರಿಗೆ 10,000 ಅಂದ್ರೆ ಲೆಕ್ಕ ಇರೋದಿಲ್ಲ, ಇನ್ನೊಬ್ರಿಗೆ ತುಂಬಾ ಕಷ್ಟ. ಹೌದಾ? ಪ್ರತಿಯೊಬ್ಬ ರೈತರಿಗೂ ಕೈಗೆ ಸಿಗುವಂತ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಈ ಕ್ವಾಲಿಟಿನಲ್ಲಿ ಯಾರು ಕೊಡಕ್ಕಾಗದಿರತಕ್ಕಂಥ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಯಾವ ತರ ಅಂದ್ರೆ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಬಂದು 7,500, ಓನ್ಲಿ 7,500. ಇದು ನಾವು 3 ವರ್ಷ ಹಿಂದೆಗಡೆಯಿಂದ ಇದೇ ರೇಟಲ್ಲೇ ಕೊಡ್ತಾ ಇದೀವಿ. ಪ್ರೈಸಸ್ ಇಷ್ಟು ಮಾರ್ಕೆಟ್ ಅಪ್ ಅಂಡ್ ಡೌನ್ ಆದ್ರೆ ನಾವೇನು ಬೆಳೆಸ್ಲಿಕ್ಕೆ ಹೋಗ್ಲಿಲ್ಲ. 160 10,000 ಕೊಡ್ತಾ ಇದೀವಿ. 80 ಮೊಟ್ಟೆಗೆ 7,500, 1 ವರ್ಷ ವ್ಯಾರಂಟಿ ಇರುತ್ತೆ. ಒಂದು ಟೆಂಪರೇಚರ್ ಮೀಟರ್, ಈ ಸೆನ್ಸಾರ್ ಮೀಟರ್ ಇದೆ ನೋಡಿ, ಇದೊಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ 80 ಮೊಟ್ಟೆದಲ್ಲಿ. ಏನಕ್ಕಪ್ಪ ಕೊಡ್ತೀವಿ ಅಂದ್ರೆ ಅಕಸ್ಮಾತ್ ಏನಾದ್ರು ಮೀಟರ್ ಸುಟ್ಟೋಯ್ತು ಅನ್ಕೊಳ್ಳಿ, ಮೊಟ್ಟೆಗಳೆಲ್ಲ ನಿಮ್ಗೆ ಡ್ಯಾಮೇಜ್ ಆಗುತ್ತೆ. ಬೇರೆ ಯಾವುದೇ ಪಾರ್ಟ್ ಹೋದ್ರೂ ಸ್ವಲ್ಪ ಟೈಮ್ ಇರುತ್ತೆ, ಒಂದು 3 days 4 days ಇದ್ರೂ ಇಲ್ದಿದ್ರೆ ಮ್ಯಾನೇಜ್ ಆಗುತ್ತೆ. ಅದೊಂದು ಎಮರ್ಜೆನ್ಸಿ ಇಂಪ್ಯಾಕ್ಟ್ ಕೊಟ್ಟಿರ್ತೀವಿ.
160 ಮೊಟ್ಟೆ ಇದಾದ್ರೆ 10,500 ಆಗುತ್ತೆ. Okay. 3 ವರ್ಷ ವ್ಯಾರಂಟಿ ಇರುತ್ತೆ. ಜೊತೆನಲ್ಲಿ ಟೆಂಪರೇಚರ್ ಮೀಟರ್ ಒಂದು, ಒಳಗಡೆ ಮೊಟ್ಟೆ ತಿರ್ಸೋ ಮೋಟರ್ ಒಂದು, ಬಲ್ಬ್ ಒಂದು, ಅಡಾಪ್ಟರ್ ಒಂದು, ಇಷ್ಟು ಎಕ್ಸ್ಟ್ರಾ ಕೊಡ್ತೀವಿ. ಇದು ವಿತಿನ್ ವ್ಯಾರಂಟಿ ಪೀರಿಯಡ್ ಅಲ್ಲಿ ಯಾವುದೇ ಪಾರ್ಟ್ಗಳು ನಾವೇ ಫ್ರೀಯಾಗಿ ಕಳ್ಸಿಕೊಡ್ತೀವಿ. ನಿಮಗೆ 50 ರೂಪಾಯಿ ಕೊರಿಯರ್ ಚಾರ್ಜ್ ಮಾತ್ರ, ಕೊರಿಯರ್ಗೆ 50 ರೂಪಾಯಿ ಕೊಡಬೇಕು, ಅದು ಮಾತ್ರ ಕಲೆಕ್ಟ್ ಮಾಡ್ತೀವಿ ಕಸ್ಟಮರ್ ಕಡೆ. ಬೇರೆ ಎಲ್ಲ ಮೇಂಟೆನೆನ್ಸ್ ಅದೆಲ್ಲ ಎಲ್ಲ ನಾವು ಕಳ್ಸಿಕೊಡ್ತೀವಿ, ಅವ್ರು ಫಿಟ್ ಮಾಡ್ಕೊಂತಾರೆ. ಅದೆಲ್ಲ ನಾವು ವಿಡಿಯೋ ಕಾಲ್ ಮುಖಾಂತರ ಹೇಳ್ಕೊಡ್ತೀವಿ, ಅಥವಾ ವಿಡಿಯೋಸ್ ಇದ್ರೆ ವಿಡಿಯೋಸ್ ಅಲ್ಲಿ ಹೇಳ್ಕೊಡ್ತೀವಿ. ಯಾವ ತರ ಐತೆ ಅದು ಕಂಪ್ಲೀಟ್ ಅವ್ರ ಸರ್ವಿಸ್ ಕೊಟ್ಬಿಡ್ತೀವಿ ಅದ್ರ ರಿಲೇಟೆಡ್. ಸೊ ಈಗ ನಿಮ್ ಸರ್ವಿಸ್ ಎಲ್ಲೆಲ್ಲಿ ಕೊಡ್ತೀರಾ, ಎಲ್ಲೆಲ್ಲಿ ಸೇಲ್ ಮಾಡಿದೀರಾ ಆಲ್ರೆಡಿ ಈಗ? ನಮ್ದು ಮೇಡಮ್ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕು ಕೂಡ ಹೋಗಿ ತಲುಪಿಬಿಟ್ಟಿದೆ. ಇಂಥ ಊರಲ್ಲಿ ಇಲ್ಲ ಅಂತ ಏನಿಲ್ಲ, ತಾಲೂಕು ಲೆವೆಲ್ಗೆ ಹೇಳ್ತಾ ಇದ್ದೀನಿ. ಕೆಲವೊಂದು ಹಳ್ಳಿಗಳು ತಲುಪ್ದಿರ ಇರ್ಬೋದು. ಹತ್ರ ಇವಾಗವರೆಗೂ 10,000 ಚಿಲ್ಲರೆ ಇನ್ಕ್ಯುಬೇಟರ್ ಸೇಲ್ ಮಾಡಿದೀವಿ ನಾವು. ಮತ್ತೆ ನಾವು ಕೊಡ್ತಾ ಇರೋದು ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಮಹಾರಾಷ್ಟ್ರ, ಒರಿಸ್ಸಾನಲ್ಲಿ ಗೌಜಿಗೆ ಹಾಕಿ ಮೊಟ್ಟೆ ಮಾಡ್ಲಿಕ್ಕೆ ಇನ್ಕ್ಯುಬೇಟರ್ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸ್ಕೊಂಡ್ರವ್ರು. 160 ಮೊಟ್ಟೆ ಅದು ನಾರ್ಮಲ್ ಇದು, ಅದು 450 ಮೊಟ್ಟೆ ಇಡುತ್ತೆ. ಆ ತರ ಇನ್ನೊಬ್ರು ಇದು ಆಸ್ಟ್ರಿಚ್ಗೆ ಬೇಕು ಅಂತ ಕೇಳಿದ್ರು, ಅದ್ರ ಮತ್ತೆ ಬರ್ಲಿಲ್ಲ, ಅವರು ಅಪ್ರೋಚ್ ಮಾಡ್ಲಿಲ್ಲ ನಮ್ಗೆ. ಆಸ್ಟ್ರಿಚ್ ಏನಂದ್ರೆ ಸ್ವಲ್ಪ ಮೊಟ್ಟೆ ಹೆವಿ ಸೈಜ್ ಇರುತ್ತೆ. ಇನ್ನು ಅದು ಬಿಟ್ರೆ ಇದೆಲ್ಲ ನಾರ್ಮಲ್ ಇದರಲ್ಲೇ ಆಗುತ್ತೆ ಕಂಡೀಷನ್ಸ್ ಅಲ್ಲಿ. ಯಾವುದೇ ಮೊಟ್ಟೆ ಪಿಜನ್ ಮಾಡ್ತಾ ಇದ್ದಾರೆ ಮರಿಗಳು. ನಾನು ಫಸ್ಟ್ ಕೇಳೋದೇನು ಗೊತ್ತಾ, ಮೊಟ್ಟೆ ಮರಿ ಮಾಡುತ್ತೆ ಮಿಷಿನ್, ನಿಮ್ಗೆ ಅದು ಫೀಡಿಂಗ್ ಮಾಡೋದು ಬರುತ್ತಾ? ಬರ್ಡ್ಸ್ಗೆ ಫೀಡಿಂಗ್ ಮಾಡೋದ್ರೆ ಮಾಡ್ಕೊಳ್ಳಿ, ಹಂಗ್ ಕೂಡ ಕೊಟ್ಟು ಮಾಡ್ಕೊಂತ ಇದಾರೆ ಮೇಡಮ್. ಓಕೆ, ಸೊ ನಿಮ್ಮ ಒಂದು ಕಸ್ಟಮರ್ಸ್ ಫೀಡ್ಬ್ಯಾಕ್ ಬಗ್ಗೆ ಹೇಳೋದಾದ್ರೆ ಹೆಂಗ್ ಫೀಡ್ಬ್ಯಾಕ್ ಅಂದ್ರೆ ಮೇಡಮ್, ಅವರೇಜ್ ಆಗಿ ರೈತರು ತಗೊಂಡಿರೋರು 100 ಮೊಟ್ಟೆ ಇಟ್ರೆ 60ರಿಂದ 65ರಿಂದ 90-95% ಬರ್ತಾ ಇದೆ. 100 ಮೊಟ್ಟೆ ಇಟ್ರೆ 60ರಿಂದ 90-95 ಮರಿ ಬರೋ ಚಾನ್ಸಸ್ ಇರುತ್ತೆ. ಮೊಟ್ಟೆ ಕ್ವಾಲಿಟಿ ಮೇಲೆ ಡಿಪೆಂಡ್. ಮೊಟ್ಟೆ ಕ್ವಾಲಿಟಿ ಅಂದ್ರೆ ಏನು, ಯಾವ ತರ ನಾವು ಅದನ್ನ ನೋಡಬೇಕು ಅಂದ್ರೆ, ಫಸ್ಟ್ ಕೋಳಿ ಮೇಂಟೆನೆನ್ಸ್ ಸರ್ ಬೇಸಿಕ್ ಆಗಿ ಬರೋದು ಇದರಲ್ಲಿ. ಕೋಳಿಗಳನ್ನೋದು ನಾವು ಸರಿಯಾಗಿ ಒಳ್ಳೆ ಕಂಡೀಷನ್ಸ್ ಅಲ್ಲಿ ಮೇವು ನೀರೆಲ್ಲ ಕರೆಕ್ಟಾಗಿ ಕೊಟ್ಟು ನಾವು ಒಂದು ಬ್ರೀಡಿಂಗ್ ಸೆಟಪ್ ಅಲ್ಲಿ ಹುಂಜಾಗಳು ಹೆಣ್ಕೋಳಿಗಳೆಲ್ಲ ಪರ್ಸೆಂಟೇಜ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಒಳ್ಳೆ ರಿಸಲ್ಟ್, ಮೊಟ್ಟೆ ಕ್ವಾಲಿಟಿ ಬರುತ್ತೆ. ಮೊಟ್ಟೆಲ್ ಕ್ವಾಲಿಟಿ ಬಂದ್ರೆ ಸರ್ ಹೋಗೋದಿಲ್ಲ. ಆ ಮೊಟ್ಟೆನ ತಗೊಂಬಂದು ನಾವು ಸ್ಟೋರ್ ಮಾಡೋ ಪ್ಲೇಸ್ ಕೂಡ ಕರೆಕ್ಟ್ ಆಗಿರ್ಬೇಕು. ನಾವೆಲ್ಲೋ ಬಿಸಿ ಪ್ಲೇಸಲ್ಲಿ ತಗೊಂಬಂದು ಓಪನ್ ಅಲ್ಲಿ ಹಂಗೆ ಇಟ್ಬಿಡ್ತೀವಿ ಅಂದ್ರೆ, ಬಿಸಿ 35 ಡಿಗ್ರಿ ಹೋದ್ರೆ ಸಾಕು ಮರಿ ಪರ್ಮಿಷನ್ ಆಗ್ಬಿಡುತ್ತೆ ಮೊಟ್ಟೆ ಒಳಗಡೆ. ಡೇನಲ್ಲಿ ಮರಿ ಪರ್ಮಿಷನ್ ಆಯ್ತು, ನೈಟಲ್ಲಿ ಕೂಲಿಂಗ್ ಆದ್ಮೇಲೆ ಸತ್ತೋಯ್ತು ಮರಿ, ಮತ್ತೆ ಪರ್ಮಿಷನ್ ಆಗಲ್ಲ, ಒಂದೇ ಸರಿನೇ ಜೀವ ಬರೋದು. ಅಂಥದ್ರಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೊಟ್ಟೆಗಳು ತಗೊಂಡೋಗಿ ಕೂಲಿಂಗ್ ಇರೋ ಪ್ಲೇಸಲ್ಲಿ ರಾಗಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಓಕೆ ಸರ್, ಈಗ ನಮ್ಮ ಆಡಿಯನ್ಸ್ ಈಗ ವಿಡಿಯೋ ನೋಡಿ ಈಗ ಇನ್ಕ್ಯುಬೇಟರ್ ಬೇಕು ಅಂತ ಹೇಳ್ಬೋದು. ನಾಳೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಹೆಂಗೆ ಮೇಂಟೈನ್ ಮಾಡ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಆಡಿಯನ್ಸ್ಗೆ? ಹೌದು, ಇವಾಗ ಇದು ಎಲೆಕ್ಟ್ರಾನಿಕ್ ಗೂಡ್ ಆಗಿರೋದ್ರಿಂದ ನಾವು ನಂಬಲಿಕ್ಕಿಲ್ಲ. ಯಾವ ಟೈಮಲ್ಲಾದ್ರೂ ಕೈ ಕೊಡ್ಬೋದು ಅಂತಾನೆ ನಾವು ಸ್ಪೇರ್ ಪಾರ್ಟ್ಸ್ ಆಲ್ರೆಡಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಹೋಗಿದ ತಕ್ಷಣ ಟೆಂಪ್ರೇಚರ್ ಮೀಟರ್ ಹೋದ್ರೆ ನಾವೇನು ಮುಲ್ಲಾಜೆ ತಗೊಳ್ಳಲ್ಲ ಮೇಡಮ್, ಇನ್ನೊಂದು ಟೆಂಪ್ರೇಚರ್ ಮೀಟರ್ ಹಂಗೆ ಎಕ್ಸ್ಟ್ರಾ ಕೊಟ್ಬಿಡ್ತೀವಿ. ದುಡ್ಡೆಲ್ಲ ಇಂಪಾರ್ಟೆಂಟ್. ಅವ್ರು ಆ ಒಂದು ಕನಸು ಅನ್ನೋದು ಕಟ್ಕೊಂಡಿರ್ತಾರೆ, ಏನು ನಾನು ಕೋಳಿಗಳು ಸಾಕ್ತಾ ಇದ್ದೀನಿ, ಅದನ್ನ ಬೆಳವಣಿಗೆ ಮಾಡ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಒಂದು ಆಸೆ, ಒಂದು ಪ್ಯಾಷನ್ ಇಟ್ಕೊಂಡು ಬರ್ತಾರೆ. ಆ ಯಾರಿಗೂ ಜಿಗುಪ್ಸೆ ಮಾಡಿಸ್ತಕ್ಕಂಥ ಉದ್ದೇಶ ನಮಗಿಲ್ಲ. ಅದಕ್ಕೆ ವಿಡಿಯೋಸ್ ಫಸ್ಟಲ್ಲೇ ಕೊಡ್ತೀವಿ, ಸೆನ್ಸಾರ್ ಮೀಟರ್ಸ್ ಹೋದ್ರೆ ಎಲ್ಲ ಕಳ್ಸಿಕೊಡ್ತೀವಿ. ವ್ಯಾರಂಟಿ ಪೀರಿಯಡ್ ಅಲ್ಲಿ ಫ್ರೀ ಕೊಡ್ತೀವಿ. ವ್ಯಾರಂಟಿ ಪೀರಿಯಡ್ ಆಗೋದ್ಮೇಲೆ ಯಾವ ತರ ಕೈ ಬಿಟ್ಬಿಡ್ತೀರಾ ಅಂತ ಕೇಳ್ತಾರೆ. 3 ವರ್ಷ, 5 ವರ್ಷ, 8 ವರ್ಷ, 10 ವರ್ಷ ಆಗೋಗ್ಲಿ ಬಿಡಿ ನೀವು ತಗೊಂಡೋಗಿ, ಅದು ಕೂಡ ಸರ್ವಿಸ್ ಇರುತ್ತೆ. ಇನ್ಕ್ಯುಬೇಟರ್ ನಮ್ದಾದ್ರೆ ಸಾಕು. ವ್ಯಾರಂಟಿ ಏನು ಗೊತ್ತಾ, ನಿಮಗೆ ನಾವು ಫ್ರೀಯಾಗಿ ಪ್ರೊವೈಡ್ ಮಾಡಲಿಕ್ಕೆ ಮೆಟೀರಿಯಲ್ ವ್ಯಾರಂಟಿ. ವ್ಯಾರಂಟಿ ಪೀರಿಯಡ್ ಆಗೋದ್ಮೇಲೆ ಚಾರ್ಜ್ ಮಾಡ್ತೀವಿ. ಓಕೆ, ಸೊ ವ್ಯಾರಂಟಿ ಪೀರಿಯಡ್ ಅಂತೂ ಇದ್ದೇ ಇರುತ್ತೆ. ಓಕೆ, ಬಟ್ ನಿಮ್ಮ ಔಟ್ಲೆಟ್ ತೋರಿಸ್ಬೋದಾ ಸರ್, ಅಲ್ಲಿ ಕ್ವಾಲಿಟಿ ಆಗಿರ್ಬೋದು? ಇದು ನಾವು ಇವಾಗ ಮಾತಾಡ್ತಾ ಇರೋದಿದೆಲ್ಲ ಆಫೀಸ್ ಸೆಟಪ್ ಮೇಡಮ್. ಯಾರಾದ್ರೂ ಬಂದ್ರೆ ಅನ್ಕೊಳ್ಳಿ, ಇಲ್ಲಿಂದಾನೇ ಬಾಕ್ಸ್ ಇಳಿಸ್ತೀವಿ, ಅಲ್ಲೇ ಇಟ್ಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಎಲ್ಲ ಅರ್ಥ ಮಾಡಿಸಿ ಒಂದ್ಸಾರಿ. ನೀವೇನು ಟೆನ್ಷನ್ ತಗೋಬೇಡಿ, ಇದು ಮ್ಯಾಟ್ರ್ ನಿಮ್ಗೇನು ಯೂಸ್ ಆಗೋದಿಲ್ಲ. ನಾವು ಪರ್ಸನಲ್ ಆಗಿ ವಿಡಿಯೋಸ್ ಕೊಡ್ತೀವಿ, ಯಾಕಂದ್ರೆ ಕೆಲಸದಲ್ಲಿ ಬಿದ್ದಿರ್ತೀರಾ, ಯಾವ್ದಾದ್ರು ಸ್ಟೆಪ್ಸ್ ಎಲ್ಲ ಮಾಡ್ತೋಗ್ತೀರಾ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ವಿಡಿಯೋಸ್ ನೋಡಿ ಫಾಲೋ ಮಾಡಿ ಅಂತ ಪರ್ಸನಲ್ ಆಗಿ ರೆಕಮೆಂಡ್ ಮಾಡ್ತೀವಿ. ಬುಕಿಂಗ್ ಮಾಡೋರು ಕೂಡ ಅಷ್ಟೇ, ಬುಕಿಂಗ್ ಮಾಡಿದ ತಕ್ಷಣ ಅವ್ರ ಹೆಸರ ಮೇಲೆ ಬಿಲ್ಲು, ಟ್ರ್ಯಾಕ್ ನಂಬರು, ವಿಡಿಯೋಸ್ 3 ಹೊರಟೋಗುತ್ತೆ. ನೋಡ್ಬೋದು, ಬಿಲ್ ನೋಡಿ ಈ ತರ ಇರುತ್ತೆ ನಮ್ದು. ಇವಾಗ ಇದು ನಮ್ಮ ಫಾರ್ಮ್ ಹೆಸರು ಶ್ರೀಯನ್ ಫಾರ್ಮ್ಸ್ ಅಂತ. ನಮ್ಮ ಫಾರ್ಮ್ ಹೆಸರು ಶ್ರೀಯನ್ ಫಾರ್ಮ್ಸ್ ಅಂತ. ಅದರಲ್ಲಿ ನಮ್ಮ ಫೋನ್ ನಂಬರ್ ಇರುತ್ತೆ, ಕಸ್ಟಮರ್ ಹೆಸರು, ಅವ್ರ ಊರು, ಯಾವ ಕೆಪಾಸಿಟಿ ತಗೊಂಡಿದ್ದಾರೆ, ಅವ್ರ ಏರಿಯಾ ಪಿನ್ ಕೋಡ್, ಅವ್ರ ಫೋನ್ ನಂಬರ್ಸ್ ಎಲ್ಲ ಇದರಲ್ಲಿ ಬುಕ್ ಮಾಡ್ತೀವಿ. ಮತ್ತೆ ಅವ್ರಿಗೆ ಅದನ್ನ ಇನ್ಕ್ಯುಬೇಟರ್ ಬಾಕ್ಸ್ ಮೇಲೆ ಹಾಕಿ ಪಾರ್ಸಲ್ ಮಾಡ್ಕೊಡ್ತೀವಿ. ಓಕೆ, ಸೊ ನಿಮ್ಮ ಹತ್ರನೂ ಇಲ್ಲಿ ಟ್ರ್ಯಾಕ್ ಇರುತ್ತೆ, ಅವ್ರಿಗೂ ಟ್ರ್ಯಾಕ್ ನಂಬರ್ ಕೊಡ್ತೀವಿ, ಟ್ರ್ಯಾಕ್ ಮಾಡ್ಕೋಬಹುದು. ಅವ್ರು ತಿಂಗಳಲ್ಲಿ ಒಂದು ಎಷ್ಟು ಸೇಲ್ ಆಗುತ್ತೆ ಸರ್? ತಿಂಗಳಲ್ಲಿ ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ಹೇಳ್ಬೇಕು ಮೇಡಮ್. ಇದು ತಿಂಗಳಲ್ಲಿ ಹೇಳಿಕ್ಕಾಗಲ್ಲ, ಡೈಲಿ ಒಂದು 6, 8, 10 ಡಿಪೆಂಡ್ಸ್. ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಇದೀವಿ. ಪ್ರಾಕ್ಟಿಕಲ್ ಆಗಿ ನಮ್ಮ ಫಾರ್ಮ್ ಇದೆ, ಪ್ರಾಕ್ಟಿಕಲ್ ಆಗಿ ಇನ್ಕ್ಯುಬೇಟರ್ಸ್ ಇಲ್ಲಿ ರೆಡಿ ಆಗ್ತಾ ಇರುತ್ತೆ, ಪಕ್ಕದಲ್ಲೇ ಮರಿಗಳಿರುತ್ತೆ, ಮರಿಗಳು ತಗೊಂಡೋಗೋದು ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಇನ್ಕ್ಯುಬೇಟರ್ಸ್ ತಗೊಂಡೋಗೋದು ಕೂಡ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಒಂದು ಎಕೋಸಿಸ್ಟಮ್ ತರ ಬಿಲ್ಡ್ ಮಾಡ್ತಾ ಇದೀವಿ ಮೇಡಮ್ ಇದನ್ನ.
ಸೊ ನಿಮ್ಮ ಔಟ್ಲೆಟ್ಗೆ ಹೋಗ್ಬೋದಾ? ಹೋಗೋಣ ಬನ್ನಿ ಮೇಡಮ್, ನಮ್ಮ ಫ್ಯಾಕ್ಟ್ರಿಗೆ ಹೋಗಿ ನೋಡೋಣ ಅಲ್ಲಿ ಓಕೆ ಬನ್ನಿ. ಸೊ ನಾವೀಗ ಇಲ್ಲಿ ಇನ್ಕ್ಯುಬೇಟರ್ ಕಂಪ್ಲೀಟ್ ಔಟ್ಲೆಟ್ ಅಲ್ಲಿ ಇದೀವಿ. ಸೊ ನಮ್ಮ ಆಡಿಯನ್ಸ್ಗೆ ಇಲ್ಲಿ ಕ್ವಾಲಿಟಿ ಹೆಂಗಿರುತ್ತೆ ಇದೆಲ್ಲದ್ರ ಬಗ್ಗೆ ಸರ್ ಹೇಳ್ತಾರೆ. ಸರ್ ಇಲ್ಲೇ ಎಲ್ಲ ರೆಡಿ ಆಗದಾ? ಹೌದು ಮೇಡಮ್, ತಯಾರಿ ಇಲ್ಲೇ ಮಾಡ್ತೀವಿ. ರಾ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಓಕೆ. ನೀಟಾಗಿ ಎಲ್ಲ ಏನೇನು ಮಾಡಬೇಕು ಅಸೆಂಬಲ್ ಮಾಡೋದು, ಡಿಸೈನ್ ಎಲ್ಲ ಸೆಟ್ ಮಾಡೋದು, ಫಿಟ್ಟಿಂಗ್ ಮಾಡೋದು, ಟೆಸ್ಟಿಂಗ್ ಮಾಡೋದು ಎಲ್ಲ ಇಲ್ಲಿ ಹಾಕಿ ಮತ್ತೆ ಆಫೀಸ್ಗೆ ಹೋಗುತ್ತೆ. ಓಕೆ. ಸೊ ಇಲ್ಲಿ ಕ್ವಾಲಿಟಿ ಹೆಂಗೆ ಸರ್? ಕ್ವಾಲಿಟಿ ತೋರಿಸ್ಬೋದಾ? ಕ್ವಾಲಿಟಿ ವಿಷಯದಲ್ಲಿ ನಾವು ಯಾವುದೇ ಮೆಟೀರಿಯಲ್ ಆಗಲಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಮೇಡಮ್. ಇವಾಗ ಥರ್ಮೋಕೋಲ್ ಅಂದ್ರೆ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಥರ್ಮೋಕೋಲ್ ಅಲ್ವಾ, ಅದು ಮುರಿದೋಗುತ್ತಲ್ವಾ, ಲೈಫ್ ಬರಲ್ಲಲ್ವಾ, ಅದು ಹೆಂಗ್ ಕೊಡ್ತೀರಾ ನೀವು ಇನ್ಕ್ಯುಬೇಟರ್ ಅಷ್ಟು ಅಮೌಂಟ್ಗಳು ತಗೊಂಡು ಅಂತ ಕೇಳ್ತಾರೆ. ಪ್ರತಿಯೊಂದರಲ್ಲೂ ಒಂದೊಂದು GSM ಅಂತ ಇರುತ್ತೆ ಮೇಡಮ್, ಇದರಲ್ಲಿ ಕೌಂಟ್ ಮಾಡೋದಕ್ಕೆ. ಟಾರ್ಪಲ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಪ್ರತಿಯೊಂದು GSM ಅಲ್ಲಿ ಕೌಂಟ್ ಮಾಡ್ತಾರೆ. ಇದಕ್ಕೆ ಹೆವಿ ಗೇಜ್ ಮಾಡಿಸೋದು ನಾವು ಸ್ಪೆಷಲ್ ಆಗಿ ಇನ್ಕ್ಯುಬೇಟರ್ಗೋಸ್ಕರನೇ ಮಾಡಿಸ್ತೀವಿ ಬಾಕ್ಸಸ್. ಇದು ನೋಡ್ಕೋಬಹುದು. ಇವಾಗ ಇದು ಆಲ್ರೆಡಿ ಇನ್ಕ್ಯುಬೇಟರ್ಗೆ ರೆಡಿ ಮಾಡ್ಲಿಕ್ಕೆ ನಾವು ತರಿಸಿರ್ತಕ್ಕಂಥದ್ದು. ಇದು ನೋಡಿದ್ರೆ 2 ಇಂಚಸ್ ಇದೆ ಮೇಡಮ್, ಕರೆಕ್ಟಾಗಿ ಮಂದ ಎಲ್ಲ ಫುಲ್ 2 ಇಂಚಸ್ ಇರುತ್ತೆ. ಮೇಲೆಗಡೆ ಮುಚ್ಚಳ ಕೂಡ ಅಷ್ಟೇ ಏರ್ ಟೈಟ್ ಫಿಟ್ಟಿಂಗ್ ಆಗುತ್ತೆ. ಇವಾಗ ಇದು ಕ್ವಾಲಿಟಿ ಆದ್ರೆ ಇವಾಗ ನೋಡ್ಕೊಳ್ಳಿ, ಪೋಲಿ ಇದೆ ಅಲ್ವಾ ನಾರ್ಮಲ್ ಆಗಿ. ಸೊ ಏನು ಆಗಲ್ಲ ನಾರ್ಮಲಿ ನೋಡಿ, ಇವಾಗ ಫೈಬರ್ ಇದ್ರೂ ಅಷ್ಟೇ. ಇವಾಗ ಹೊಡೆದ್ರೆ ಇದಕ್ಕೆ ಡ್ಯಾಮೇಜ್ ಇಲ್ಲ. ನೋಡಿ ಇದು ಇದೆಲ್ಲ ಹಾಕೊಂಡು ನೋಡಿ ಹತ್ತೀನಿ. ನಾರ್ಮಲ್ ಆಗಿ ಥರ್ಮೋಕೋಲ್ ಆದ್ರೆ ಪುಡಿ ಆಗ್ಬೇಕಲ್ವಾ. ಮನುಷ್ಯನ ವೆಯ್ಟ್ ಎಷ್ಟು, ನಾನು ಒಂದು 75 kg ಇರ್ತೀನಿ ಆರಾಮಾಗಿ. ನೋಡಿ ಆರಾಮಾಗಿದೆ. ಆ ಥರ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಇನ್ಕ್ಯುಬೇಟರ್ ಇದು ಬಾಕ್ಸ್ ಯಾವುದಕ್ಕೆ ಸೇಫ್ಟಿ ಮಾಡ್ಬೇಕಂದ್ರೆ ಮೇಡಮ್, ಇದರಲ್ಲಿ ಇಲಿಗಳಿಗೆ ಸಿಗಬಾರ್ದು, ಕೋಳಿಗಳು ಸಿಗಬಾರ್ದು. ಯಾಕೆ? ಕುಕ್ಕಿ ತಿಂದ್ಬಿಡ್ತವೆ. ಕರೆಕ್ಟ್, ಹೌದು. ರಂಧ್ರ ಮಾಡೋ ಚಾನ್ಸಸ್ ಇರುತ್ತೆ. ಆ ಎರಡಕ್ಕೆ ಸೇಫ್ಟಿ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟೇ ವರ್ಷ ಆದ್ರೂ ಆರಾಮಾಗಿ ಬಳಸ್ಬೋದು ಮೇಡಮ್. ಬಟ್ ಇದು ಯೆಲ್ಲೋ ಕಲರ್ ಏನಕ್ಕೆ ಸರ್? ಅಂದ್ರೆ ಏನಾದ್ರು ರೀಸನ್ ಇದೆಯಾ ಕೋಳಿಗಳಿಗೆ ಆತರ ಕಲರ್? ಹಂಗಲ್ಲ ಮೇಡಮ್, ಇದು ನಾವು ಕೊಡ್ತಾ ಇದೀವಿ ಅಂದ್ರೆ ನಮ್ದೊಂದು ಕಲರ್ ನಿಮ್ ಶ್ರೀಯನ್ ಫಾರ್ಮ್ಸ್ ಕಡೆಯಿಂದ ಬಂದಿದೆ ಇದು ಇನ್ಕ್ಯುಬೇಟರ್. ಅವ್ರ ನಮ್ಗೆ ಅಕಸ್ಮಾತ್ ಒಬ್ರು ತಗೊಂಡಿರ್ತಾರೆ, ಅವ್ರು ಇನ್ನೊಬ್ರು ಸೇಲ್ ಮಾಡಿರ್ತಾರೆ ಮಿಷನ್, ಅವ್ರು ಸರ್ವಿಸ್ ಕೊಡ್ಬೇಕು. ಯಾರ ಹತ್ರ ತಗೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಸಿಗ್ನೇಚರ್ ಇರುತ್ತೆ. ಮತ್ತೆ ನಮ್ದು ಇನ್ಕ್ಯುಬೇಟರ್ ಆದ್ರೆ ಸಾಕು, ಕಸ್ಟಮರ್ ಡೀಟೇಲ್ಸ್ ಕೂಡ ಕೇಳಲ್ಲ, ನಾವು ಸರ್ವಿಸ್ ಕೊಟ್ಬಿಡ್ತೀವಿ, ಅದಕ್ಕೆ ಸಿಗ್ನೇಚರ್ ಇರುತ್ತೆ. ಸೂಪರ್ ಸೂಪರ್. ಸೊ ಇಲ್ಲಿ ದಿನ ಅಂದ್ರೆ ಎಷ್ಟು ರೆಡಿ ಆಗುತ್ತೆ? ಹೆಂಗೆ ನಿಮ್ಗೆ ಏನಾದ್ರು ಕೌಂಟ್ಸ್ ಇದೆಯಾ? ಕೌಂಟ್ಸ್ ಅಂದ್ರೆ ನಾವು ಇಲ್ಲಿ ರೆಡಿ ಮಾಡೋದೇ ಲೇಟ್ ಮೇಡಮ್. ಇಲ್ಲಿ ರೆಡಿ ಮಾಡೋದೇ ಲೇಟ್. ಆವಾಗಲೇ ಆಫೀಸಲ್ಲೆಲ್ಲ ಖಾಲಿ ಆಗಿತ್ತು, ಮತ್ತೆ ಸ್ಟಾಕ್ ತಗೊಂಡೋದ್ವಿ. ಇಲ್ಲಿ ಫಿಟ್ಟಿಂಗ್ ಆಗಿರೋ ಅಲ್ಲಿ ಫಿಟ್ಟಿಂಗ್ ಆಗಿರೋವೆಲ್ಲ ಅಸೆಂಬಲ್ ಆಗೋಷ್ಟೊಳಗಡೆ ಅವೆಲ್ಲ ಖಾಲಿ ಆಗಿರುತ್ತೆ. ಸೊ ಇಲ್ಲಿ ಯಾರು ರೆಡಿ ಮಾಡ್ತಾರೆ? ಲೇಬರ್ಸ್ ಏನಾದ್ರು ಇದಾರೆ? ಹೆಂಗೆ? ವರ್ಕರ್ಸ್ ಇದಾರೆ, 4-5 ಜನ ಬಂದು ಮಾಡ್ತಾರೆ ವರ್ಕರ್ಸ್. ಅವ್ರು ನಿರಂತರ ಇದೇ ಕೆಲಸ ಮೇಡಮ್, ಯಾವಾಗ್ಲೂ ಮಾಡಿ 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 ಅವ್ರು ಕೂಡ ಎಕ್ಸ್ಪರ್ಟೈಸ್ ಆಗಿದ್ದಾರೆ. ಸರ್ ಈಗ ನೀವು ಥರ್ಮೋಕೋಲ್ ಬಗ್ಗೆ ಹೇಳಿದ್ರಿ, ಎಷ್ಟು ವೆಯ್ಟ್ ಇದೆ, ಏನೆಲ್ಲ ಯೂಸೇಜ್ ಇದೆ ಅಂತ. ಸೊ ಈಗ ನಮಗೆ ಈಗ ಥರ್ಮೋಕೋಲ್ ನೆಕ್ಸ್ಟ್ ನೀವು ವುಡ್ ಬಗ್ಗೆ ಕೂಡ ಆಗ ಎಕ್ಸ್ಪ್ಲೈನ್ ಮಾಡಿದ್ರಿ, ಅದರ ಕ್ವಾಲಿಟಿ ಬಗ್ಗೆ ಹೇಳ್ಬೋದಾ? ಯಾಕೆ ವುಡ್ನೇ ಯೂಸ್ ಮಾಡ್ತಾ ಇದ್ರಾ ಏನು ಅಂತ? ವುಡ್ ಅಲ್ಲಿ ಮೇಡಮ್, ವುಡ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ವುಡ್ ಬರುತ್ತೆ. ಹೌದು. ಒಂದು ನೀಲಗಿರಿ ಮರದ್ದು ಬರುತ್ತೆ, ಹುಣಸೆ ಮರದ್ದು ಬರುತ್ತೆ, ಮತ್ತೆ ಅರ್ಕ್ಲಿ ಫಾರಂ ಬರುತ್ತೆ. ನಮ್ಗೆ ನಾರ್ಮಲ್ ಆಗಿ ಡಿಫ್ರೆಂಟ್ ವುಡ್ಸ್ ಇರುತ್ತೆ. ನಾವು ಬಳಸ್ತಕ್ಕಂಥದ್ದು ವುಡ್ ಪ್ಯೂರ್ ಟೀಕ್ ವುಡ್ ಬಳಸ್ತೀವಿ ಮೇಡಮ್. ನೋಡಿ ಇಲ್ಲಿದೆ ಫ್ರೇಮ್ಸ್. ಈ ಫ್ರೇಮ್ಸ್ ಅಲ್ಲಿ ಎಲ್ಲ ನಾವು ಆಲ್ರೆಡಿ ಮೋಟರ್ಸ್ ಎಲ್ಲ ಫಿಟ್ ಮಾಡಿ ಅಸೆಂಬಲ್ ಮಾಡಿ ರೆಡಿಯಾಗಿ ಇಟ್ಟಿದ್ದೀವಿ. ಇದರಲ್ಲಿ ಮೊಟ್ಟೆಗಳು ಜೋಡಿಸ್ತಕ್ಕಂಥ ಫ್ರೇಮ್ಗೆ ಕಂಪ್ಲೀಟ್ ನಾವು ವುಡ್ ಎಲ್ಲ ಟೀಕ್ ವುಡ್ಡೇ ಮಾಡೋದು. ಓಕೆ. ಸೊ ಇದು ಟೀಕ್ ವುಡ್. ಏನಕ್ಕೆ ಟೀಕ್ ವುಡ್ಡೇ ಮಾಡ್ತೀವಿ, ನಾರ್ಮಲ್ ವುಡ್ ಏನಕ್ಕೆ ಮಾಡಲ್ಲ ಅಂದ್ರೆ, ನಾರ್ಮಲ್ ವುಡ್ ಬಂದು ನಮಗೆ ಸ್ವಲ್ಪ ತೇವಾಂಶ ತಗ್ಲಿದ ತಕ್ಷಣ ಬೆಂಡಾಗೋದು, ಬೂಜಿ ಹಿಡಿಯೋದು, ಇಂಥದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈ ಟೀಕ್ ವುಡ್ ಅಲ್ಲಿ ಅಂತ ಪ್ರಾಬ್ಲಮ್ಸ್ ಬರೋದಿಲ್ಲ. ಬೂಜಿ ಹಿಡಿಯಲ್ಲ ಫಸ್ಟ್, ಎರಡನೇ ಬೆಂಡಾಗೋದಿಲ್ಲ, ಅದು ಸ್ವಲ್ಪ ಇಟ್ಟಿದ್ರೇನು ಲೈಫ್ ತುಂಬಾ ಜಾಸ್ತಿ ಬರುತ್ತೆ, ಮೊಟ್ಟೆಗಳು ಕೂಡ ಯೂಸ್ ಆಗುತ್ತೆ ಪರ್ಫೆಕ್ಟ್ ಆಗಿ. ಅದೇ ನಿಮ್ಗೆ ಏನಾದ್ರು ನಾರ್ಮಲ್ ವುಡ್ ಹಾಕಿ ಬೆಂಡ್ ಬಂತ ಅನ್ಕೊಳ್ಳಿ, ನಮ್ಗೆ ಮೋಟರ್ ರೊಟೇಟ್ ಆಗೋದಿಲ್ಲ. ನಮ್ಮ ಇನ್ಕ್ಯುಬೇಟರ್ ಅಲ್ಲಿ ಮೊಟ್ಟೆಗಳನ್ನ ರೊಟೇಟ್ ಮಾಡ್ಕೊಳ್ಳಿಕ್ಕೆ ಕೂಡ ನಾನು ವೀಲ್ಸ್ ಕೊಟ್ಟಿರ್ತೀವಿ ಮೇಡಮ್. ಸಿಸ್ಟಮ್ ಇದ್ರಲ್ಲಿ ಮೊಟ್ಟೆಗಳು ಇರ್ತೀವಿ, ಲೋಡ್ ಜಾಸ್ತಿ ಆದ್ರೂ ಈಸಿಯಾಗಿ ತಡ್ಕೊಳ್ಳೋ ತರ ಒಂದೊಂದು ಇದಕ್ಕೆ 4 ವೀಲ್ಸ್ ಕೂಡ ಫಿಟ್ ಮಾಡಿ ಕೊಟ್ಟಿರ್ತೀವಿ. ಯಾಕಂದ್ರೆ ಲೋಡ್ ಒಂದ್ ವೇಳೆ ಭಾರ ಜಾಸ್ತಿ ಇತ್ತು, ಹೆವಿ ಮೊಟ್ಟೆಗಳಿತ್ತು, ಅವು ಮರಿಗಳಾಗೋ ಟೈಮಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಮೋಟರ್ ಬಗ್ಗೆ ಹೇಳೋದಾದ್ರೆ ಇನ್ ಕೇಸ್ ಕೆಟ್ಟೋಯ್ತು ಅಂತಂದ್ರೆ, ಮೋಟ್ರು ಮೀಟರ್ಸ್ ಯಾವುದೇ ಮೆಟೀರಿಯಲ್ ಆಗಿ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಕೆಡಲ್ಲ. ಅದು ಯಾವಾಗ ಕೆಡುತ್ತೆ ನಮ್ಗೆ ಅಂದ್ರೆ, ನಾವ್ ಇದು ಪ್ಲಗ್ಸ್ ಹಾಕೋ ತೆಗಿಯೋದ್ರಲ್ಲಿ ಕಿತ್ತಾಕ್ಬಿಟ್ವಿ ಅನ್ಕೊಳ್ಳಿ, ವೈರ್ ಅವಾಗ ಹೋಗೋ ಚಾನ್ಸಸ್ ಇರುತ್ತೆ. ನಾವೇನಾದ್ರೂ ಬಲವಾಗಿ ಇಲ್ಲ ಏನಾದ್ರು ಏಟ್ ತಗಲ್ದ್ರೆ ಇದು ಹೋಗೋ ಚಾನ್ಸಸ್ ಇರುತ್ತೆ. ಆ ತರ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಹೋಗಲ್ಲ. ಹೋದ್ರೇನು ವ್ಯಾರಂಟಿ ಪೀರಿಯಡ್ ಅಲ್ಲಿ ಫ್ರೀಯಾಗಿ ಕೊಡ್ತೀವಿ. ಕ್ವಾಲಿಟಿ ಇರೋ ಮೆಟೀರಿಯಲ್ ತರಿಸ್ತೀವಿ ಮೇಡಮ್. ನಾವು ಎಲ್ಲೋ ಲೋಕಲ್ ಅಲ್ಲಿ ಹೋಗಿ ತಂದ್ವಿ, 50 ರೂಪಾಯಿ 100 ರೂಪಾಯಿ ಮಿಕ್ಕುತ್ತಲ್ಲ ಅಂತ ಕಮ್ಮಿಗೆ ತಗೊಂಬರೋದು, ಹಾಕ್ಬಿಡೋದು. ಮತ್ತೆ ಅವ್ರು ಫೋನ್ ಮಾಡಿದ್ರೆ ನಾವು ರೆಸ್ಪಾನ್ಸ್ ಮಾಡ್ದಿರೋದು ಹಂಗೆಲ್ಲ ಇರೋದಿಲ್ಲ. ಮಾಡಿದ್ರೆ ಕಾಲ್ ಮಾಡಿದ್ರೆ ನಾವು ಎತ್ತಿ ಲಿಫ್ಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಎಲ್ಲ ಸರ್ವಿಸಸ್ ಕೊಡ್ತೀವಿ. ಅನ್ಲೆಸ್ ನಾವು ಬಿಸಿ ಆಗಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಮೇಡಮ್ ಆ ಟೈಮ್. ಓಕೆ. ಸೊ ನಿಮ್ದು ಫ್ಯೂಚರ್ ಪ್ಲಾನ್ ಏನಿದೆ ಸರ್? ಫ್ಯೂಚರ್ ಪ್ಲಾನ್ ಅಂದ್ರೆ ಮೇಡಮ್, ನಾನು ಕೊಡ್ತಾ ಇರತಕ್ಕಂಥ ಇನ್ಕ್ಯುಬೇಟ್ರು ಉತ್ತಮವಾಗಿ ನಂಬರ್ 1 ಆಗಿ ಮರಿಗಳು ಬರಬೇಕು. ಅದನ್ನ ಇಂಡಿಯಾನಲ್ಲಿರೋ ಪ್ರತಿಯೊಂದು ಚಿಕ್ಕ ಹಳ್ಳಿನಲ್ಲಿರೋ ಪ್ರತಿಯೊಬ್ಬ ರೈತರು ಕೂಡ ಮಾಡ್ಕೊಳ್ಳೋಕೆ ಆಗಬೇಕು. ಅಷ್ಟೊಂದು ಇನ್ಕ್ಯುಬೇಟರ್ಸ್ ತಯಾರು ಮಾಡಿ ಕೊಡಬೇಕು. ರೈತರು ಕೂಡ ಅದೇ ಪ್ರಮಾಣವಾಗಿ ಲಾಭ ತಗೋಬೇಕು. ಇದು ನನ್ನ ಇಚ್ಛೆ.
ಓಕೆ ಸರ್, ನಿಮ್ಮದು ಕನಸು ಏನಿದೆ ಅದೆಲ್ಲ ಕೂಡ ನನಸಾಗಲಿ. ಸೊ ಈ ಬಿಸ್ನೆಸ್ ಏನಿದೆ ಅದು ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ಕೇಳ್ಕೊತೀವಿ. ಸೊ ಸರ್ ನಮಗೆ ಇನ್ಕ್ಯುಬೇಟರ್ ಸೆಟಪ್ ಬಗ್ಗೆ ಇನ್ ಡಿಟೇಲಾಗಿ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಅದರ ಕ್ವಾಲಿಟಿ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಡೈರೆಕ್ಟಾಗಿ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. Boss Wala. Be the boss.